ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕೆಪಿಎಸ್ಸಿ ಸಂದೇಶ. ಇವತ್ತು ನಾವು ಭಾರತ ಮತ್ತು ಅದರ 9 ನೆರೆಹೊರೆಯವರು ಅಂತ ಏನ್ ಹೇಳ್ತೀವಿ, ಇಂಡಿಯಾ ಅಂಡ್ ಇಟ್ಸ್ ನೇಬರ್ಹುಡ್ ವಿಷಯವನ್ನ ನೋಡ್ಬೇಕು ಅಂತ. ಇದು KS 2024ಕ್ಕೆ ನಾವು ಮಾಡ್ತಾ ಇರುವಂತಹ 40 ದಿನಗಳ ರ್ಯಾಪಿಡ್ ರಿವಿಷನ್ ಸೀರೀಸಿನ ಡೇ 28 ಇವತ್ತು. ನನ್ನ ಹೆಸರು ಸಂದೀಪ್ ದೇಶಪಾಂಡೆ. ನಿಮ್ಗೆಲ್ಲ ಗೊತ್ತೇ ಇದೆ, ಭಾರತದ 9 ನೇಬರ್ಸ್ ಇದ್ದಾರೆ. 2 ಸಿ ನೇಬರ್ಸ್ ಅಂತ ಏನ್ ಹೇಳ್ತೀವಿ, ಇನ್ನ 7 ಲ್ಯಾಂಡ್ ನೇಬರ್ಸ್ ಇರುವಂತಹ ರಾಷ್ಟ್ರ ನಮ್ಮದು. ಅದೆಲ್ಲವನ್ನು ಡೀಟೇಲ್ ಆಗಿ ನೋಡುವಂತಹ ಕ್ಲಾಸು ಇದಾಗಿರುತ್ತೆ. ರೈಟ್. ಸೊ ಯಾವ 2 ನೇಬರ್ಸು ಸಿ ನೇಬರ್ಸು, ಯಾವ 7 ನೇಬರ್ಸು ಲ್ಯಾಂಡ್ ನೇಬರ್ಸ್ ಅಂತ ನಿಮ್ಗೆ ಗೊತ್ತಿರುತ್ತೆ. ಪ್ಲಸ್ ನಿಮ್ಗೇನಾದ್ರೂ ಯಾವ ನೇಬರ್ಸ್ಗೆ ಹೈಯೆಸ್ಟ್ ಲ್ಯಾಂಡ್ ಬೌಂಡ್ರಿ ಇದೆ, ಈ ತರದನ್ನೆಲ್ಲ ನೆನ್ಪಿಟ್ಕೊಳ್ಳಕ್ಕೆ ನಿಮೋನಿಕ್ಸ್ ಇರುತ್ತೆ, ಮೆಮೊರಿ ಟ್ರಿಕ್ಸ್ ಇರುತ್ತೆ. ಬಹಳನೇ ಹೆಲ್ಪ್ ಆಗುವಂತಹ ಒಂದು ವಿಷಯ ಅದು. ಆ ನಿಮೋನಿಕ್ಸ್ ಫಾರ್ ಎಕ್ಸಾಂಪಲ್ ಬಚ್ಪನ್ ಅಂತ ಒಂದು ನಿಮೋನಿಕ್ ಅಲ್ಲಿ ನಿಮ್ಗೆ ಲ್ಯಾಂಡ್ ಬೌಂಡ್ರಿನ ಫಸ್ಟ್ ಬಾಂಗ್ಲಾದೇಶ, ನೆಕ್ಸ್ಟ್ ಚೈನಾ, ಅದಾದ್ಮೇಲೆ ಪಾಕಿಸ್ತಾನ, ಅದಾದ್ಮೇಲೆ ನೇಪಾಳು, ಈ ತರದ ಬೌಂಡ್ರಿನ ಲೆಂತ್, ಈ ತರದ ನಿಮೋನಿಕ್ಸ್ ಸಾಕಷ್ಟಿದೆ. ಅದರ ಕ್ಲಾಸ್ ಬೇಕು ಅಂತ ಕೇಳಿದ್ರೆ ನೀವು ನಿಮೋನಿಕ್ಸ್ ಅಥವಾ ಮೆಮೊರಿ ಟ್ರಿಕ್ ಅಂತ ಕಮೆಂಟ್ ಮಾಡಿ. ಸೊ ಮೊದಲನೆಯದಾಗಿ ಕೆಳಗಿನ ಯಾವ ಸಂಚಿಕೆಗಳಲ್ಲಿ ವಿಚ್ ಆಫ್ ದ ಬಿಲೋ ಇಶ್ಯೂಸ್ ಅಲ್ಲಿ UN ಸೆಕ್ರೆಟರಿ ಜನರಲ್ ಆರ್ಟಿಕಲ್ 99 ಅನ್ನ ಇನ್ವೋಕ್ ಮಾಡಿದ್ದಾರೆ. ಸೊ ಇಸ್ರೇಲ್ ಪ್ಯಾಲೆಸ್ಟೀನು, ರಷ್ಯಾ ಯುಕ್ರೇನು, ಇಂಡಿಯಾ ಪಾಕಿಸ್ತಾನ ಮತ್ತು ಚೈನಾ USA, ಇದರಲ್ಲಿ ಯಾವುದಕ್ಕೆ ಆರ್ಟಿಕಲ್ 99 ಇನ್ವೋಕ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇದರ ರೈಟ್ ಆನ್ಸರ್ ಅನ್ನ ಕಮೆಂಟ್ಸ್ ಅಲ್ಲಿ ತಿಳಿಸಿ. ರೈಟ್. ಮೊದಲನೆಯದಾಗಿ ಇಂಡಿಯಾ ಅಂಡ್ ಪಾಕಿಸ್ತಾನ ರಿಲೇಷನ್ಸ್ ಅನ್ನ ನೋಡುವಂತಹ ಸಮಯ. ಸೊ ಈ ರಿಲೇಷನ್ಸ್ ಬಹಳನೇ ಇಂಪಾರ್ಟೆಂಟ್. ಹಲವಾರು ಬಾರಿ ಪ್ರಶ್ನೆಗಳನ್ನ ಬಂದಿದೆ. ಈ ವರ್ಷ ಏನು ನ್ಯೂಸ್ ಅಲ್ಲಿ ಇರೋದು ಅಂತ ಕೇಳಿದರೆ, ನಮ್ಮ ಇಂಡಸ್ ವಾಟರ್ ಟ್ರೀಟಿ ಏನಿದೆ ಅದರ ಒಂದು ಜಡ್ಜ್ಮೆಂಟ್ ಅನ್ನ ತೆಗೆದುಕೊಂಡು ಪಾಕಿಸ್ತಾನ ವಿವಾದದಲ್ಲಿ, ದಟ್ ಈಸ್ ಪಾಕಿಸ್ತಾನದೊಂದಿಗಿನ ವಿವಾದದಲ್ಲಿ ಶಾಶ್ವತ ಮಧ್ಯಸ್ಥಿಕೆ ನ್ಯಾಯಾಲಯದ ತೀರ್ಪನ್ನು ಭಾರತ ತಿರಸ್ಕರಿಸಿದೆ. ಪರ್ಮನೆಂಟ್ ಕೋರ್ಟ್ ಆಫ್ ಆರ್ಬಿಟ್ರೇಷನ್ ಅಂತ ಏನ್ ಕರಿತೀವಿ, ಅದಕ್ಕೆ ಪಾಕಿಸ್ತಾನ ಹೋಗಿತ್ತು. ನಾವು ಇದು ಆಲ್ರೆಡಿ ಇಂಡಸ್ ವಾಟರ್ ಟ್ರೀಟಿ ಏನಿದೆ ಅದು ವರ್ಲ್ಡ್ ಬ್ಯಾಂಕಿನ ಅಡಿಯಲ್ಲಿ ನಡೀತಾ ಇರುವಂತಹ ಟ್ರೀಟಿ ಅಂಡ್ ಅದರದೇ ಆದಂತಹ ಓನ್ ಮೆಕ್ಯಾನಿಸಮ್ ಇದೆ. ಅದರಲ್ಲಿ 3 ಮೆಕ್ಯಾನಿಸಮ್ಸ್ ಅದೆಲ್ಲ ಇದೆ. ಅಷ್ಟು ಇಂಪಾರ್ಟೆಂಟ್ ಅಲ್ಲ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಇದರಲ್ಲಿ ಈ ಮಧ್ಯೆ ನ್ಯೂಸ್ ಅಲ್ಲಿ ಇರುವಂತದ್ದು ಕಿಶನ್ ಗಂಗಾ ಮತ್ತು ರಾಟ್ಲೆ HEP, ದಟ್ ಈಸ್ ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಅಂತ ಹೇಳ್ತಾ ಇರುವಂತದ್ದು. ಕಿಶನ್ ಗಂಗಾ ಪ್ರಾಜೆಕ್ಟ್ ಯಾವುದರ ಮೇಲೆ ಇದೆ ಅಂತ ಕೇಳಿದರೆ, ಇದು ಝೇಲಂ ನದಿಯ ಜಲಾನಯನ ವಿದ್ಯುತ್ ಸ್ಥಾವರಕ್ಕೆ ನೀರನ್ನು ತಿರುಗಿಸುತ್ತದೆ. ಎದರಿಂದ ಅಂತ ಕೇಳಿದರೆ, ಕಿಶನ್ ಗಂಗಾ ಇಂದ ಝೇಲಂ ಡ್ಯಾಮಿಗೆ ವಾಟರ್ ಅನ್ನ ಡೈವರ್ಟ್ ಮಾಡುವಂತದ್ದು ಕಿಶನ್ ಗಂಗಾ. ಹಾಗಾದ್ರೆ ರಾಟ್ಲೆ ಡ್ಯಾಮ್ ಯಾವುದ್ರ ಮೇಲೆ ಇರುವಂತದ್ದು ಅಂತ ಕೇಳಿದ್ರೆ, ರಾಟ್ಲೆ ಡ್ಯಾಮ್ ಬಂದ್ಬಿಟ್ಟು ಚೆನಾಬ್ ನದಿಯ ಮೇಲೆ ಇರುವಂತದ್ದು. 850 ಮೆಗಾವಾಟಿನ ಒಂದು ಹೈಡ್ರೋ ಎಲೆಕ್ಟ್ರಿಕ್ ಪ್ಲಾಂಟ್. ಇದನ್ನ ನಾವು ಇಂಡಸ್ ವಾಟರ್ ಟ್ರೀಟಿ ವಿಚ್ ಇಸ್ ಬ್ರೋಕರ್ಡ್ ಬೈ ವರ್ಲ್ಡ್ ಬ್ಯಾಂಕ್, ಮಧ್ಯವರ್ತಿಯಾಗಿರುವಂತಹ ವರ್ಲ್ಡ್ ಬ್ಯಾಂಕಿನ ಅಡಿಯಲ್ಲಿ ಬರ್ತಾ ಇರುವಂತದ್ದು. ಈ ಎಲ್ಲಾ ಪಾಯಿಂಟ್ಸು ಇಂಪಾರ್ಟೆಂಟ್ ಆಗತ್ತೆ. ಡೀಪ್ ಇನ್ಸೈಟ್ಸ್ ಅಬೌಟ್ ಏನೆಲ್ಲ ಆಗಿದೆ ಅನ್ನೋದು ಆಲ್ರೆಡಿ ಬಹಳಷ್ಟು ವರ್ಷಗಳಿಂದ, ಯಾಕಂದ್ರೆ ಇದು ಇವತ್ತಿನ ಟ್ರೀಟಿ ಅಲ್ಲ, 1960s ಟ್ರೀಟಿ ಇದು. ಪ್ಲಸ್ ಇದರ ಅಡಿಯಲ್ಲಿ ಏನು ಇರುವುದು ಅಂತ ಕೇಳಿದ್ರೆ, ಭಾರತಕ್ಕೆ 3 ರಿವರ್ಸ್ ಮೇಲೆ ನಿಯಂತ್ರಣ ಇದೆ. ಯಾವುದು ಅಂದ್ರೆ ನ್ಯಾಚುರಲಿ ಪೂರ್ವಕ್ಕಿರುವಂತದ್ದು ಈಸ್ಟ್ ರಿವರ್ಸ್, ದಟ್ ಈಸ್ ರವಿ, ಬಿಯಾಸ್ ಮತ್ತು ಸಟ್ಲೆಜ್. ಹಾಗೂ ಪಾಕಿಸ್ತಾನಕ್ಕೆ 3 ರಿವರ್ಸ್ಗೆ ಮೇಲೆ ನಿಯಂತ್ರಣ ಇದೆ, ದಟ್ ಈಸ್ ಸಿಂಧು, ಝೇಲಂ ಮತ್ತು ಚೆನಾಬ್. ಓಕೆ, ಸೊ ರವಿ, ಬಿಯಾಸ್, ಸಟ್ಲೆಜ್. ನಮಗೆ ಸಿಂಧು, ಝೇಲಂ ಮತ್ತು ಚೆನಾಬು ನಿಯಂತ್ರಣ ಪಾಕಿಸ್ತಾನಕ್ಕೆ ಇರುವಂತದ್ದು. ಅದಲ್ಲದೆ ಇನ್ಯಾವ ನ್ಯೂಸ್ ಇದೆ ಇಂಡಿಯಾ ಮತ್ತು ಪಾಕಿಸ್ತಾನಿನ ರಿಲೇಷನ್ಸ್ ಮಧ್ಯೆ ಅಂತ ಕೇಳಿದರೆ, ಕರ್ತಾರ್ಪುರ್ ಕಾರಿಡಾರ್ ಅಂತ. ಸೊ ಕರ್ತಾರ್ಪುರ್ ಸಾಹಿಬ ಅನ್ನುವುದು ಒಂದು ರಿಲಿಜಿಯಸ್ ಪ್ಲೇಸ್ ಆಫ್ ಇಂಪಾರ್ಟೆನ್ಸ್. ಓಕೆ, ಅದಕ್ಕೆ ಹೋಗುವುದಕ್ಕೆ, ಆ ಗುರುದ್ವಾರಕ್ಕೆ ಹೋಗುವುದಕ್ಕೆ ಭಾರತೀಯ ಯಾತ್ರಾರ್ಥಿಗಳಿಗೆ ವೀಸಾ ಮುಕ್ತ ಪ್ರಯಾಣವನ್ನು ಒದಗಿಸುತ್ತದೆ. ಇಟ್ ಈಸ್ ಅ ವೀಸಾ ಫ್ರೀ ಟ್ರಾವೆಲ್ ಕೊಟ್ಟಿದ್ದಾರೆ ಕರ್ತಾರ್ಪುರ್ ಸಾಹಿಬ ಕಾರಿಡಾರ್. ಪ್ಲಸ್ ಟರ್ಕ್ಮೆನಿಸ್ತಾನ್, ಅಫ್ಘಾನಿಸ್ತಾನ್, ಪಾಕಿಸ್ತಾನ್, ಇಂಡಿಯಾ ತಾಪಿ ಅಂತ ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ನೆನಪಿನಲ್ಲಿ ಇಟ್ಕೊಳ್ಳಿ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಕ್ರಾಸ್ ನ್ಯಾಷನಲ್ ಪ್ರಾಜೆಕ್ಟ್ಸ್ ಬಹಳನೇ ಕಡಿಮೆ. ಸಾರ್ಕಿನ ಅಡಿಯಲ್ಲಿ ಬಹಳಷ್ಟು ಟ್ರೈ ಮಾಡಿದರು, ಬಟ್ ಅದಾಗಲಿಲ್ಲ ಫಾರ್ ಡಿಫರೆಂಟ್ ರೀಸನ್ಸ್. ಬಿಗ್ಗೆಸ್ಟ್ ಫೇಲ್ಯೂರ್ ಈಸ್
ಏನು ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್. ಫಾರ್ ಎಕ್ಸಾಂಪಲ್ ಯುರೋಪಿಯನ್ ಯೂನಿಯನ್ ಆಗಿರ್ಬೋದು, ಆಸಿಯಾನ್ ಆಗಿರ್ಬೋದು, ಇವೆಲ್ಲವೂ ಸಕ್ಸಸ್ಫುಲ್ ಆಗಿರುವಂತಹ ರೀಜನಲ್ ಆರ್ಗನೈಸೇಷನ್ಸ್ ಆಗಿ ಡೆವಲಪ್ ಆಗೋದಕ್ಕೆ ಮೇನ್ ರೀಸನ್ ಏನು ಅಂದ್ರೆ ಫ್ರೀ ಮೂವ್ಮೆಂಟ್ ಆಫ್ ಗೂಡ್ಸ್ ಅಥವಾ ಎಕನಾಮಿಕ್ ಯೂನಿಯನ್ ಅಂತ ಏನ್ ಕರಿತೀವಿ ಅದು ಸಾರ್ಕಿನಲ್ಲಿ ಎಂದಿಗೂ ಸಾಧ್ಯವಾಗಲಿಲ್ಲ. ಬಟ್ ಎನಿವೆ, ತಾಪಿ ಅಂತ ಏನು ಒಂದು ನ್ಯಾಚುರಲ್ ಗ್ಯಾಸಿನ ಪೈಪ್ಲೈನ್ ಏನಿದೆ, ಎಕ್ಸ್ಪೋರ್ಟ್ ಆಫ್ ನ್ಯಾಚುರಲ್ ಗ್ಯಾಸು ಟರ್ಕ್ಮೆನಿಸ್ತಾನಿನ ಒರಿಜಿನೇಟ್ ಆಗಿ ಇಂಡಿಯಾದ ಫಜಲಿಕಾ ಅಂತ ಯಾವ ಸ್ಟೇಟ್ ಅಲ್ಲಿ ಇದೆ, ಪಂಜಾಬ್ ನಲ್ಲಿರುವಂತಹ ಫಜಲಿಕಾವರೆಗೂ ಬರುವಂತಹ ಒಂದು ಲಾಂಗ್ ಪೈಪ್ಲೈನ್ ಆಗಿರುತ್ತೆ ಇದು. ಸೊ ಇದಷ್ಟು ನ್ಯೂಸ್ ಅಲ್ಲಿ ಇರುವಂತದ್ದು. ಇದನ್ನ ಬಿಟ್ಟು ಕೆಲವಷ್ಟು ವಿಷಯ ಹೇಳಬೇಕು ಇಂಡಿಯಾ ಪಾಕಿಸ್ತಾನಿನ ರಿಲೇಷನ್ಸ್ ಬಗ್ಗೆ. ಫಾರ್ ಎಕ್ಸಾಂಪಲ್, ಈಗ ಕರೆಂಟ್ ನಮ್ಮ ಇಂಡಿಯಾದ ಪಾಲಿಸಿ ಏನು ಅಬೌಟ್ ಪಾಕಿಸ್ತಾನ್ ಅಂತ ಕೇಳಿದ್ರೆ ಡಿಫೆನ್ಸಿವ್ ಒಫೆನ್ಸ್ ಅಂತ. So which means that we will be in a defensive mode unless there is an offense from the other side, but once there is an offense it won't be any long only taking back. ಅಂದ್ರೆ ನಾವು ಬರೀ ಡಿಫೆನ್ಸ್ ಮಾಡೋದಿಲ್ಲ, ವಿ ವಿಲ್ ಫೈಟ್ ಬ್ಯಾಕ್ ಅಂತ ಹೇಳ್ತಾ ಇರುವಂತದ್ದು. ಇದನ್ನ ಡುವಾಲ್ ಡಾಕ್ಟ್ರಿನ್ ಅಂತಾನೂ ಕರೀತಾರೆ. ದಿಸ್ ಈಸ್ ಅವರ್ ಕರೆಂಟ್ ರಿಲೇಶನ್ಶಿಪ್ ಆರ್ ಸ್ಟ್ರಾಟಜಿ ಫಾರ್ ಪಾಕಿಸ್ತಾನ್. ಬಹಳಷ್ಟು ಪುಸ್ತಕಗಳಿದೆ. ದಿಲೀಪ್ ಹೀರೋ ಅಂತ ಒಂದು ದ ಲಾಂಗ್ ಆಗಸ್ಟ್ ಅಂಡ್ ಅನ್ಫಿನಿಶ್ಡ್ ರೈವಲ್ರಿ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್, ಇವೆಲ್ಲ ರೋಚಕ ಪುಸ್ತಕಗಳು. ನಿಮ್ಗೆ ಟೈಮು ಎಕ್ಸಾಮ್ ಪ್ರಿಲಿಮ್ಸ್ ಎಲ್ಲ ಎಕ್ಸಾಮ್ಸ್ ಆದ್ಮೇಲೆ ನೀವು ಈ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಅನ್ನ ಎಂಜಾಯ್ ಮಾಡ್ತೀರಾ ಅಂದ್ರೆ ಡೆಫಿನೆಟ್ಲಿ ಓದ್ಬೇಕಾದಂತಹ ಪುಸ್ತಕಗಳು. ಅದನ್ನ ಬಿಟ್ಟು ದ ಡುವಾಲ್ ಡಾಕ್ಟ್ರಿನ್ ಅಲ್ಲಿ ಬಹಳಷ್ಟು ಇದೆ. ಡಿಫೆನ್ಸಿವ್ ಒಫೆನ್ಸ್ ಅಂತ ಅಲ್ಲದೆ ರಿಲಯನ್ಸ್ ಆನ್ ಹೈ ಇನ್ಫಾರ್ಮೇಶನ್ ಟೆಕ್ನಾಲಜಿ, ದಟ್ ಈಸ್ ಬೇಸಿಕಲಿ ಇನ್ಫಾರ್ಮೇಶನ್ ಟೆಕ್ನಾಲಜಿಗೆ ಮೇಲೆ ಹೈಯರ್ ರಿಲಯನ್ಸ್ ಇರುವಂತದ್ದು. ದೆನ್ ಬಾಯ್ಕಾಟಿಂಗ್ ಟಾಕ್ಸ್ ಅಂಟಿಲ್ ಸಮ್ ಇಶ್ಯೂಸ್ ಆರ್ ಸಾರ್ಟೆಡ್ ಔಟ್. ಕೆಲವಷ್ಟು ಇಶ್ಯೂಸ್ ಆದಂತಹ ಟೆರರಿಸ್ಟ್ ಕ್ಯಾಂಪ್ಸ್ ಅದನ್ನೆಲ್ಲ. ಸೊ ಹಾಗಾಗಿ ನೀವು ಈ ಮಧ್ಯೆ ನ್ಯೂಸ್ ಗಳಲ್ಲಿ ಇಂಡಿಯಾ ಅಂಡ್ ಪಾಕಿಸ್ತಾನ್ ಬೈಲ್ಯಾಟ್ರಲ್ ಟಾಕ್ಸ್ ಹ್ಯಾಪೆಂಡ್ ಹಿಯರ್ ಹ್ಯಾಪೆಂಡ್ ದೇರ್ ಅಂತ ಈ ಮಧ್ಯೆ ನ್ಯೂಸ್ ಅಲ್ಲಿ ಬರ್ತಾ ಇಲ್ಲ. ಓನ್ಲಿ ಮಲ್ಟಿಲ್ಯಾಟ್ರಲ್ ಫೋರಮ್ಸ್ ಅಲ್ಲಿ ಸಿಕ್ಕಾಗ ದೇರ್ ವಿಲ್ ಬಿ ಡಿಸ್ಕಷನ್ಸ್ ಬಿಟ್ವೀನ್ ದ ಟೂ ನೇಷನ್ಸ್. ಅದನ್ನ ಬಿಟ್ಟು ಇಂಪಾರ್ಟೆಂಟ್ ಆಗಿ ಡಿಪ್ಲೊಮಸಿ ಈಸ್ ದೇರ್. ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಕಂಟಿನ್ಯೂ ಬಿಟ್ವೀನ್ ದ ಟೂ ನೇಷನ್ಸ್. ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಏನು ಡಿಸಾಲ್ವ್ ಆಗಿಲ್ಲ. ಇದಿಷ್ಟನ್ನ ನೆನಪಿನಲ್ಲಿ ಇಟ್ಕೋಬೇಕು. ಅದನ್ನ ಬಿಟ್ಟು ನಿಮ್ಗೆಲ್ಲ ಗೊತ್ತೇ ಇದೆ, ಈ ಸಾರಿ ನಾವು ಏನು ಜಮ್ಮು ಅಂಡ್ ಕಾಶ್ಮೀರಿನ ಪಾರ್ಟಿನಲ್ಲಿ ಯೂನಿಯನ್ ಟೆರಿಟರಿ ಆಗಿ ಕನ್ವರ್ಟ್ ಮಾಡಿರುವುದರಿಂದ ದೇರ್ ಇಸ್ ಅ ಹೈಯರ್ ಪ್ರೆಸೆನ್ಸ್ ಆಫ್ ದ ಯೂನಿಯನ್ ಗವರ್ನಮೆಂಟ್ ಇನ್ ದ ಜಮ್ಮು ಅಂಡ್ ಕಾಶ್ಮೀರ್ ಟೆರಿಟರಿ, right? Also Ladakh. So growing influence of India in the border regions is also a ಡೆವಲಪ್ಮೆಂಟ್. ಅದನ್ನ ನಾವು ಕನ್ಸಿಡರ್ ಮಾಡಬೇಕಾಗತ್ತೆ ಇಂಡಿಯಾ ಪಾಕಿಸ್ತಾನಿನಲ್ಲಿ. ಇಂಡಿಯಾ ಪಾಕಿಸ್ತಾನಲ್ಲಿ ಇನ್ನೊಬ್ಬ ಇಂಪಾರ್ಟೆಂಟ್ ಪಾರ್ಟ್ ಯಾವುದು ಪ್ಲೇ ಆಗತ್ತೆ ಅಂದ್ರೆ ಚೈನಾಸ್ ರಿಲೇಶನ್ಶಿಪ್ ವಿತ್ ಪಾಕಿಸ್ತಾನ್. ಓಕೆ, ಸೊ ಬಹಳಷ್ಟು ಬಾರಿ ಚೈನಾನ ಕ್ಲೋಸ್ ರಿಲೇಶನ್ಶಿಪ್ ಅದು ಪಾಕಿಸ್ತಾನ್ಗೆ ಇಂಡಿಯಾದ ವಿರುದ್ಧ ಹೋಗೋದಕ್ಕೆ ಪ್ರೋತ್ಸಾಹಿಸುತ್ತೆ. ಇಷ್ಟಕ್ಕೆ ಮುಂಚೆ ಬಿಫೋರ್ ಚೈನಾ ಬಿಕೇಮ್ ಎ ಸೂಪರ್ ಪವರ್, USA ರಿಲೇಷನ್ಸ್ ವಿತ್ ಪಾಕಿಸ್ತಾನ್ ವೇರ್ ವೆರಿ ಡೀಪ್, ಬಟ್ for many years due to Pakistan's inability to come out of deep state ಅಂತ ಹೇಳ್ತಾರೆ. ಡೀಪ್ ಸ್ಟೇಟ್ ಅಂದ್ರೆ ಏನು? a state which is controlled by some other, not the real government but some other agency or basically the military. So military is the main person or the main entity that controls Pakistan. ಒಂದು ಸಾಮಾನ್ಯವಾಗಿ ಹೇಳುವಂತಹ ವಿಷಯ, the road to ಇಸ್ಲಾಮಾಬಾದ್ ಗೋಸ್ ಥ್ರೂ ರಾವಲ್ಪಿಂಡಿ ಅಂತ. ಯಾಕಂದ್ರೆ ಇಸ್ಲಾಮಾಬಾದ್ ಪೊಲಿಟಿಕಲ್ ಕ್ಯಾಪಿಟಲ್ ಆದ್ರೂ ರಾವಲ್ಪಿಂಡಿ ಅವರ ಮಿಲಿಟರಿ ಕ್ಯಾಪಿಟಲ್. ಸೊ ಅಲ್ಲಿಂದ ಹೋದ್ರೆ ಮಾತ್ರ ನಿಮ್ಗೆ ಅಲ್ಲಿ ಸಿಗೋದು ಅಂತ. ಸೊ ಎನಿ ಪಾಲಿಸಿ, ಎನಿಥಿಂಗ್ ಈಸ್ ಬೇಸಿಕಲಿ ಮಾಸ್ಟರ್ ಮೈಂಡೆಡ್ ಬೈ ದ ಪಾಕಿಸ್ತಾನ್ ಮಿಲಿಟರಿ ಅಂಡ್ ವಿಚ್ ಇಸ್ ಆಲ್ವೇಸ್ ಅ ಡೇಂಜರ್ ಫಾರ್ ಡೆಮೋಕ್ರಸಿ, ರೈಟ್? ಸೊ ಇದಿಷ್ಟೆಲ್ಲ ಪಾಯಿಂಟ್ಸ್, ಜನರಲ್ ಪಾಯಿಂಟ್ಸ್ ನೆನಪಿನಲ್ಲಿ ಇಟ್ಕೊಂಡ್ರೆ ಓದಕ್ಕೂ ಉತ್ಸಾಹ ಬರುತ್ತೆ, ಪ್ಲಸ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದನೂ ಇಂಪಾರ್ಟೆಂಟ್ ಇದೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಈ ವರ್ಷದ ಇಂಡಿಯಾ ಅಂಡ್ ಇಟ್ಸ್ ನೇಬರ್ಸ್ ಅಲ್ಲಿ ಮಾಲ್ದೀವ್ಸಿನ ರಿಲೇಶನ್ಶಿಪ್. ಯಾಕಂದ್ರೆ ನಿಮ್ಗೆ ಗೊತ್ತಿದೆ, ಪ್ರಧಾನಿ ನರೇಂದ್ರ ಮೋದಿ ಅವರು
ಲಕ್ಷದ್ವೀಪಿಗೆ ಹೋಗಿ ಪಿಕ್ಚರ್ಸ್ ಅನ್ನ ಟ್ವೀಟ್ ಮಾಡಿದಾಗ ಗೋ ಟು ಲಕ್ಷದ್ವೀಪ್ ದ್ಯಾನ್ ಮಾಲ್ದೀವ್ಸ್ ಅಂತ ಬಹಳಷ್ಟು ಇನ್ಫ್ಲೂಯೆನ್ಸರ್ಸ್ ಲಕ್ಷದ್ವೀಪ್ ಅನ್ನ ಪ್ರಮೋಷನ್ ಮಾಡೋದು, ಲಕ್ಷದ್ವೀಪಿನ ಟೂರಿಸಮ್. ಸೊ ಹಾಗಾಗಿ ಮಾಲ್ದೀವ್ಸ್ ನ್ಯೂಸ್ ಅಲ್ಲಿ ಇದೆ. ಅದಕ್ಕೆ ರೀಸನ್ ಏನು ಅಂದ್ರೆ ಅವರ ಅಧ್ಯಕ್ಷರು ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನ ಸ್ಟಾರ್ಟ್ ಮಾಡಿರೋದು. ಅವರ ಅಧ್ಯಕ್ಷರ ಹೆಸರು ಅದಷ್ಟು ಇಂಪಾರ್ಟೆಂಟ್ ಅಲ್ಲ, ಯಾಕಂದ್ರೆ ಅವರ ಅಧ್ಯಕ್ಷರು ಬಹಳ ಸತೆ ಚೇಂಜ್ ಆಗ್ತಾ ಇರ್ತಾರೆ, ಮತ್ತೆ ಹಳೆಯವರು ಬರ್ತಾರೆ, ಮತ್ತೆ ಹೊಸಬ್ರು ಬರ್ತಾರೆ. ಇಟ್ ಈಸ್ ನಾಟ್ ಅ ಇಂಪಾರ್ಟೆಂಟ್ ಪಾಯಿಂಟ್. ಬಟ್ ಇಂಡಿಯಾ ಔಟ್ ಕ್ಯಾಂಪೇನ್ ಅನ್ನು ರೀಸೆಂಟ್ಲಿ ಸ್ಟಾರ್ಟ್ ಮಾಡಿದ ಇಂಡಿಯಾದ ನೇಬರ್ಹುಡ್ ದೇಶ ಯಾವುದು ಅಂದ್ರೆ ಅದು ಮಾಲ್ದೀವ್ಸ್. ಬೇಸಿಕಲಿ ಏನು ಅಂದ್ರೆ ನಮ್ಮ ಯಾರು ಮಿಲಿಟರಿ ಟ್ರೂಪ್ಸ್ ಏನಿದೆ, ಪ್ರೆಸೆನ್ಸ್ ಆಫ್ ಮಿಲಿಟರಿ ಟ್ರೂಪ್ಸ್ ಅನ್ನ ಎಂಡ್ ಮಾಡಬೇಕು ಮಾಲ್ದೀವ್ಸಿನಲ್ಲಿ ಅಂತ. ಇಂಡಿಯಾ ಔಟ್ ಕ್ಯಾಂಪೇನ್ ವಾಸ್ ಲೆಡ್ ಬೈ ದ PPM ವಿಚ್ ಹ್ಯಾಸ್ ವನ್ ದ ಎಲೆಕ್ಷನ್ಸ್. ಹಾಗಾಗಿ ಅವರು ಪವರಿಗೆ ಬಂದ ಮೇಲೆ ನಿಮ್ಮ ಟ್ರೂಪ್ಸ್ ಅನ್ನ ನೀವು ವಾಪಸ್ ತಗೊಂಡ್ಬಿಡಿ ಅಂತ, ನಿಮ್ಮ ಏರ್ಕ್ರಾಫ್ಟ್ಸ್ ನಿಮ್ಮ ಹೆಲಿಕಾಪ್ಟರ್ಸ್ ಅನ್ನ ಇಲ್ಲಿಂದ ನಮ್ಮ ಲ್ಯಾಂಡ್ ಇನ್ನ ತಗೊಂಡೋಗಿ ಅಂತ. ಇದು ಅವರ ಸಾರ್ವಭೌಮತ್ವದ ಸವಾಲು ಅಂತ ಅವರು ಹೇಳಿರುವಂತದ್ದು. ಓಕೆ, ಬಟ್ ವಿ ಹ್ಯಾವ್ ಟು ರಿಮೆಂಬರ್, ನಾವು ಅಂದ್ರೆ ಇಂಡಿಯಾ ಅಂಡ್ ಮಾಲ್ದೀವ್ಸ್ ಇನ ರಿಲೇಶನ್ಶಿಪ್ ಒಂದು ಗವರ್ನಮೆಂಟ್ಗೆ ಸೀಮಿತವಾದದ್ದಲ್ಲ, ವರ್ಷಾನುಗಟ್ಲೆ ಇದ್ದಂತಹ ನಮ್ದು ರಿಲೇಶನ್ಶಿಪ್. ಓಕೆ, ಸೊ ಆಸ್ ಅ ಕ್ರಾಸ್ ಪಾಯಿಂಟ್ ಐ ವಾಂಟ್ ಟು ಟೆಲ್ ದಟ್ ಒನ್ಸ್ ಹ್ಯಾವಿಂಗ್ ರಿಯಲೈಸ್ಡ್ ಓಕೆ ಇಂಡಿಯನ್ ಟೂರಿಸಂ ಇಂದ ಅವರಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅವ್ರು ಬರಲಿಲ್ಲ ಅಂತಂದ್ರೆ, ರೀಸೆಂಟ್ಲಿ ಆಫ್ಟರ್ ಇಂಡಿಯಾ ವಿನ್ನಿಂಗ್ ದ T20 ವರ್ಲ್ಡ್ ಕಪ್, ನೀವು T20 ವರ್ಲ್ಡ್ ಕಪ್ ಗೆದ್ದಿರೋದಕ್ಕೆ ನಮ್ಮ ಲ್ಯಾಂಡ್ ಅಲ್ಲಿ ಬಂದು ಸೆಲೆಬ್ರೇಷನ್ ಮಾಡಿ, ನಾವು ಸೆಲೆಬ್ರೇಷನ್ ಮಾಡ್ತೀವಿ ಅಂತ ಇನ್ವೈಟ್ ಅನ್ನು ಕೊಟ್ಟಿದ್ದಾರೆ. ಸೊ ದೀಸ್ ಆರ್ ಆಲ್ ಪಾಯಿಂಟ್ಸ್ ಆಫ್ ಇಂಡಿಯಾ ಮಾಲ್ದೀವ್ಸ್ ರಿಲೇಶನ್ಶಿಪ್. ಅದನ್ನ ಬಿಟ್ಟು ಮಾಲ್ದೀವ್ಸ್ ಒಂದು ಕೋರಲ್ ಅಟಾಲ್, ನೆನಪಿನಲ್ಲಿ ಇಟ್ಕೊಳ್ಳಿ, ಇದು ಒಂದು ಸೀರೀಸ್ ಆಫ್ ಅಟಾಲ್ಸ್. ಅದನ್ನ ಬಿಟ್ಟು ನಮ್ಮಿಬ್ಬರ ಮಧ್ಯೆ ಒಂದು ಓಪನ್ ಸ್ಕೈಸ್ ಅಗ್ರಿಮೆಂಟ್ ಇದೆ, ವೀಸಾ ಫ್ರೀ ಟ್ರಾವೆಲ್ ಫಾರ್ ಎಂಟ್ರಿ ಫಾರ್ ಟೂರಿಸಂ ಇದೆ, ಅಂದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಎಂಟ್ರಿ ತಗೋಬಹುದು. ಮೆಡಿಕಲ್ ಅಂಡ್ ಬಿಸ್ನೆಸ್ ಪರ್ಪಸಸ್ಗೆ ವೀಸಾ ಫ್ರೀ ಎಂಟ್ರಿ ಇದೆ. ಓಕೆ, ಟೂರಿಸಂ, ಮೆಡಿಕಲ್ ಅಂಡ್ ಬಿಸ್ನೆಸ್ ಪರ್ಪಸಸ್ಗೆ ಎರಡೂ ಕಡೆಯಿಂದ. ರೈಟ್, ಇದಲ್ಲದೆ ನಮಗೆ ಭಾರತವು ವ್ಯಾಪಾರದ ಹೆಚ್ಚುವರಿ ಹೊಂದಿದೆ, ದಟ್ ಈಸ್ ಟ್ರೇಡ್ ಸರ್ಪ್ಲಸ್ ಇದೆ ನಮಗೆ. ಮಾಲ್ದೀವ್ಸ್ ಅನ್ನ ಕಂಪೇರ್ ಮಾಡಿದ್ರೆ ನಾವು ಜಾಸ್ತಿ ಟ್ರೇಡ್ ಮಾಡ್ತೀವಿ ಮಾಲ್ದೀವ್ಸ್ಗೆ. ಮತ್ತು ಇನ್ನಷ್ಟು ಕೆಲವು ಪಾಯಿಂಟ್ಸ್ ನೆನ್ಪಿಟ್ಕೋಬೇಕು. ಯಾವುದು ಅಂದ್ರೆ ಉತುರು ತಿಲಾಫಾಲ್ಹು ಅಂತ, ಸೊ UTF ಅಟಾಲ್ ಅಂತ. ಅಲ್ಲಿ ನಾವು ಮಾಲೆ ಹತ್ರ ಇರುವಂತಹ ಇದು ಒಂದು ಬೇಸು, ಅದರ ಹತ್ರ ಒಂದು ನ್ಯೂ ಕೋಸ್ಟ್ ಗಾರ್ಡ್ ಬೇಸ್ ಅನ್ನ ಡೆವಲಪ್ ಮಾಡ್ತಾ ಇದ್ದೀವಿ. ಸೊ ಮಾಲೆ ಬಳಿ ಇರುವಂತಹ ಒಂದು UTF ಅನ್ನೋದು. ಅದಲ್ಲದೆ ನಮ್ಮಿಬ್ಬರ ಮಧ್ಯೆ 2 ಆಪರೇಷನ್ಸ್ ಆಗಿದೆ, ಇಬ್ಬರ ಮಧ್ಯೆ ಅಲ್ಲ, ನಾವು ಅವರಿಗೆ ಹೆಲ್ಪ್ ಮಾಡಿರೋದು, ಭಾರತ ಹೆಲ್ಪ್ ಮಾಡಿರೋದು ಆಪರೇಷನ್ ಕ್ಯಾಕ್ಟಸ್ ಅಂತ. 1988ರಲ್ಲಿ ಒಂದು ಮಿಲಿಟರಿ ಕೂಪ್ ಆಗುವ ಟೈಮಿನಲ್ಲಿ ಭಾರತ ತನ್ನ ಏರ್ ಫೋರ್ಸ್ ಮತ್ತು ನೇವಿಯಿಂದ ಹೆಲ್ಪ್ ಮಾಡಿದಂಥದ್ದು. ದೆನ್ ಆಪರೇಷನ್ ನೀರ್ ಅಂತ 2014 ನಲ್ಲಿ ಒಂದು ವಾಟರ್ ಕ್ರೈಸಿಸ್, ನಿಮ್ಗೆ ಒಂದು ಪೋಯಮ್ ಗೊತ್ತಿರುತ್ತೆ, ವಾಟರ್ ಎವ್ರಿವೇರ್ ನಾಟ್ ಎ ಡ್ರಾಪ್ ಟು ಡ್ರಿಂಕ್ ಅಂತ. ಸಮುದ್ರದ ಸುತ್ತ ಇರುವಂತಹ ಮಾಲ್ದೀವ್ಸಿನಲ್ಲಿ ಒಂದು ವಾಟರ್ ಕ್ರೈಸಿಸ್ ಆಗುತ್ತೆ. ಕೇವಲ 4 hours ಅಲ್ಲಿ ಭಾರತ ತನ್ನ ಸಹಾಯವನ್ನ ಕಳಿಸುತ್ತೆ ಥ್ರೂ ನೇವಿ. ಓಕೆ, ಸೊ ಇದು ಆಪರೇಷನ್ ನೀರ್, ಆಪರೇಷನ್ ಕ್ಯಾಕ್ಟಸ್. ಮಾಲ್ದೀವ್ಸ್ಗೆ ಭಾರತ ಹೆಲ್ಪ್ ಮಾಡಿರೋದು. ಫೌಂಡೇಶನ್ ಸ್ಟೋನ್ ಅನ್ನ ಲೇ ಡೌನ್ ಮಾಡಿದ್ದಾರೆ ಮಾಲ್ದೀವ್ಸಿನ ನ್ಯಾಷನಲ್ ಡಿಫೆನ್ಸ್ ಕೋಸ್ಟ್ ಗಾರ್ಡ್ಗೆ, ಅದರ ಹೆಸರು ಏಕತಾ ಹಾರ್ಬರ್ ಅಂತ. ಸೊ ಇದಷ್ಟು ಪಾಯಿಂಟ್ಸ್ ಯಾವ ಕಂಟ್ರಿಗೆ ರಿಲೇಟೆಡ್ ಆದಂತಹ ಪ್ರಶ್ನೆ ಬರುವ ಚಾನ್ಸಸ್ ಇರುತ್ತೆ ಮಾಲ್ದೀವ್ಸಿನ ಬಗ್ಗೆ. ಅಲ್ಲದೆ ಮಾಲ್ದೀವ್ಸ್ ಮತ್ತೆ ಮಿನಿಕಾಯ್ ಮಧ್ಯೆ ಇರುವಂತಹ ಗ್ಯಾಪ್ ಯಾವುದು ಅಂದ್ರೆ 8 ಡಿಗ್ರಿ ಚಾನೆಲ್. ಮಾಲ್ದೀವ್ಸ್ ಮತ್ತೆ ಮಿನಿಕಾಯ್ ದಟ್ ಈಸ್ ಲಕ್ಷದ್ವೀಪ್ ಮಧ್ಯೆ ಇರುವಂತಹ ಚಾನೆಲ್ 8 ಡಿಗ್ರಿ ಚಾನೆಲ್. ಪ್ಲಸ್ ಮಾಲ್ದೀವ್ಸ್ ಇನ ರೀಸೆಂಟ್ ಇನಿಷಿಯೇಟಿವ್ಸ್ ಯಾವ್ದೆಲ್ಲ ನಾವು ಆವಾಗಲೇ ನೋಡಿದೀವಿ, ಯಾವುದೆಲ್ಲ ಡಿಫೆನ್ಸ್ ಇನಿಷಿಯೇಟಿವ್ಸ್ ನಡೀತಾ ಇದೆ ಅದನ್ನೆಲ್ಲನೂ ನೀವು ನೋಡ್ಕೋಬೇಕಾಗತ್ತೆ. ದೆನ್ ಬರ್ತಾ ಇರುವಂತಹ ಬಿಗ್ ಇಂಪಾರ್ಟೆಂಟ್ ಬೈಲಾಟ್ರಲ್ ರಿಲೇಷನ್ಸ್ ನಮ್ಮ ನೇಬರ್ಹುಡ್ ಅಲ್ಲಿ ಇಂಡಿಯಾ ಚೈನಾ ರಿಲೇಷನ್ಸ್ ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ BRI. ಇದನ್ನ ಒನ್ ಬೆಲ್ಟ್ ಒನ್ ರೋಡ್ ಅಂತ ಮೊದಲಿಗೆ ಕರೀತಾ ಇದ್ರು. ಅದಾದ ಮೇಲೆ ಇದನ್ನ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಮಾಡಿದ್ದಾರೆ. ಇದರ ಪ್ರಶ್ನೆ ಲಾಸ್ಟ್ ಟೈಮ್ KAS ಪ್ರಿಲಿಮ್ಸ್ ಎಕ್ಸಾಮ್ ಅಲ್ಲಿ ಬಂದಿತ್ತು. 2023 ಅಲ್ಲಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಸ್ಟಾರ್ಟ್ ಆಗಿ 10 ವರ್ಷಗಳಾಗಿದೆ. ಸೊ ಇದು ಚೀನಾದ ಒಂದು
ಅಮೇರಿಕನ್ ಮಾರ್ಷಲ್ ಅನ್ನೋ ಒಂದು ಏನು ಅವರ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟಿನ ಕನಸಿತ್ತು, ಅದೇ ರೀತಿಯಾದಂತಹ ಒಂದು ದೊಡ್ಡ ಕನಸು ಆಫ್ ಚೈನಾ. ಓಕೆ, ಇದಕ್ಕೆ ಬಹಳಷ್ಟು ಜನರನ್ನ ಸೇರಿಸ್ಕೋಬೇಕು ಅಂತ ಬಹಳಷ್ಟು ಜನ ಸೇರ್ಕೊಂಡು ಈಗ ಬಿಡ್ತಾ ಇರುವಂತಹ ಟೈಮ್ ಬಂದಿದೆ. ಇತ್ತೀಚೆಗೆ ಇಟಲಿ ಚೀನಾದ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಇಂದ ಹಿಂದೆ ಸರಿದಿದೆ. ಕಾರಣಾಂತರಗಳು ಬಹಳಷ್ಟಿದೆ, ಅದನ್ನು ಡಿಸ್ಕಸ್ ಮಾಡುವಂತಹ ಫೋರಮ್ ಅಲ್ಲ ಇದು, ಬಿಕಾಸ್ ಇಟ್ ಈಸ್ ಕಾಂಪ್ಲೆಕ್ಸ್ ಜಿಯೋ ಎಕನಾಮಿಕ್ ಇಶ್ಯೂ, ಜಿಯೋ ಪೊಲಿಟಿಕಲ್ ಅಲ್ಲ, ಜಿಯೋ ಎಕನಾಮಿಕ್ ಇಶ್ಯೂ. ಯಾಕಂದ್ರೆ ಯಾರು ಸೇರ್ಕೊಂಡಿದ್ದಾರೆ ಅವರೆಲ್ಲರೂ ಡೆಪ್ತ್ ಅಲ್ಲಿ ಹೋಗಿದ್ದಾರೆ. ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್, ದಿಸ್ ಈಸ್ ಇಂಪಾರ್ಟೆಂಟ್. CPEC ಅಂತ ಏನ್ ಹೇಳ್ತಾರೆ, ಅದು BRI ನ ಒಂದು ಭಾಗವಾಗಿದೆ, ಚೈನಾ ಪಾಕಿಸ್ತಾನ್ ಎಕನಾಮಿಕ್ ಕಾರಿಡಾರ್. ದುರಂತ ಏನು ಅಂದ್ರೆ, ಈ ಚೈನಾದಿಂದ ಪಾಕಿಸ್ತಾನಕ್ಕೆ ಹೋಗುವಂತಹ ಎಕನಾಮಿಕ್ ಕಾರಿಡಾರು ಗಿಲ್ಗಿಟ್ ಬಲ್ಟಿಸ್ತಾನ್ ಥ್ರೂ ಪಾಸ್ ಆಗುತ್ತೆ. And Gilgit Baltistan is part of India anta ನಾವು, it is a disputed territory anta Pakistan, but a disputed territory through ಒಂದು infrastructure project ಪಾಸ್ ಆಗ್ತಾ ಇರೋದ್ರಿಂದ it becomes questionable. ಯಾರು ಅದಕ್ಕೆ ಅಥಾರಿಟಿಯನ್ನ ಕೊಟ್ಟರು ಈ ತರದೊಂದು ಪ್ರಾಜೆಕ್ಟ್ ಗಿಲ್ಗಿಟ್ ಬಲ್ಟಿಸ್ತಾನ್ ಥ್ರೂ ಪಾಸ್ ಆಗೋದಕ್ಕೆ ಅಂತ? ಇದು ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ತಾ ಇದೆ ಅಂದ್ರೆ, ಚೈನಾದ ಉಯ್ಗೂರ್ ಏನು ಜಿನ್ಜಿಯಾಂಗ್ ಉಯ್ಗೂರ್ ಅಂತ ಏನ್ ಹೇಳ್ತಾರೆ, ಅದರ ಆಟೋನಾಮಸ್ ರೀಜನ್ ಇಂದ ಗ್ವಾದಾರ್ ಪೋರ್ಟ್, ವೆಸ್ಟ್ ಪಾಕಿಸ್ತಾನಿನ ಗ್ವಾದಾರ್ ಪೋರ್ಟ್ ಎಲ್ಲಿರೋದು, ಇದು ಬಲೂಚಿಸ್ತಾನ್ ಅಲ್ಲಿರೋದು. ಓಕೆ, ಸೊ ಅಲ್ಲಿಂದ ಅಲ್ಲಿಗೆ ಕನೆಕ್ಷನ್ ಥ್ರೂ ಅವರ್ ಗಿಲ್ಗಿಟ್ ಬಲ್ಟಿಸ್ತಾನ್ ರೀಜನ್. ಓಕೆ, ಇಲ್ಲಿ ನೋಡ್ಬೋದು ಗ್ವಾದಾರ್ ಯಾಕೆ ಇಂಪಾರ್ಟೆಂಟ್ ಆಗತ್ತೆ ಅಂತ ಕೇಳಿದರೆ, ಇಲ್ಲಿಂದ ಡೈರೆಕ್ಟ್ ಆಗಿ ನಿಮ್ಗೆ ವೆಸ್ಟರ್ನ್ ಪಾರ್ಟ್ ಆಫ್ ಏಷ್ಯಾ ಅಂಡ್ ದೆನ್ ಯುರೇಷಿಯಾ, ಅಲ್ಲಿಂದ ಲಿಂಕ್ಸ್ ಸಿಗುತ್ತೆ. ಸೊ ದಿಸ್ ಈಸ್ ಅಬೌಟ್ CPEC. ಅದಲ್ಲದೆ ನಮ್ಮಿಬ್ಬರ ಮಧ್ಯೆ ಇರುವಂತಹ ರಿಲೇಷನ್ಸಿನ ಘರ್ಷಣೆಗಳು, ಬಾರ್ಡರ್ ಘರ್ಷಣೆಗಳಾಗಿರ್ಬೋದು, ಅದನ್ನ ಬಿಟ್ಟು ನಾವು CPEC ಅನ್ನ ಹೇಗೆ ಅಪೋಸ್ ಮಾಡಬೇಕು ಅಂದ್ರೆ, ನಮ್ದೇ ಒಂದು ಪ್ರಾಜೆಕ್ಟ್ ಅನ್ನ ತೆಗಿಬೇಕು ಅಂತ. ಅದಕ್ಕೆ ನಾವು ಪ್ರಪೋಸ್ ಮಾಡಿರೋದು ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್. ಓಕೆ, IMEC ಅಂತ G20 ಆ ಶೃಂಗಸಭೆಯಲ್ಲಿ ಇದನ್ನ ಮಾಡಿರೋದು. ಭಾರತ ಮಧ್ಯ ಮಿಡಲ್ ಈಸ್ಟ್ ಅಂತ ಏನ್ ಹೇಳ್ತೀವಿ, ಅದು ಯುರೋಪ್ ಆರ್ಥಿಕ ಕಾರಿಡಾರ್. ಅದನ್ನಲ್ಲದೆ ನಾವು ಇನ್ನೊಂದರಲ್ಲಿ ಭಾಗಿಯಾಗಿದ್ದೀವಿ, INSTC ಅಂತ, ದಿಸ್ ಇಸ್ ಇಂಟರ್ನ್ಯಾಷನಲ್ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಅಂತ, ಇಂಡಿಯಾ ಮಿಡಲ್ ಈಸ್ಟ್ ಮತ್ತು ರಷ್ಯಾನ ಕನೆಕ್ಟ್ ಮಾಡುವಂತಹ ಒಂದು ಕಾರಿಡಾರು. ಇದೆರಡಕ್ಕೂ ನಾವು ಉತ್ತೇಜನವನ್ನ ಕೊಡ್ತಾ ಇರ್ತೀವಿ ಟು ಆಸ್ ಎ ರಿಪಲ್ಷನ್ ಟು CPEC. ಓಕೆ, ಈ ಪಾಯಿಂಟ್ಸ್ ಎಲ್ಲ ನೀವು ಈ INSTC IMEC ಇದನ್ನ ನೆನ್ಪಿಟ್ಕೋಬೇಕಾಗತ್ತೆ. ಪ್ಲಸ್ ಅದಲ್ಲದೆ ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ BRO ಅಂತ ಏನ್ ಹೇಳ್ತೀವಿ, ಅದು ಮಿಶ್ರಣಗಳ ತಾಪಮಾನ ಅಗತ್ಯವನ್ನು ಕಡಿಮೆ ಮಾಡಲು ಜೈವಿಕ ತೈಲ ಆಧಾರಿತ ಆಸ್ಫಾಲ್ಟ್ ಅನ್ನು ಮಾರ್ಪಾಡು ಮಾಡುವ ರೆಜುಪಾವ್ ಅನ್ನೋದನ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಇದನ್ನ ಯೂಸ್ ಮಾಡಬೇಕು ಅಂತ, ಇದು ದೇಶೀಯವಾಗಿ ಪ್ರೊಡ್ಯೂಸ್ ಆಗಿರುವಂತದ್ದು. ರೆಜುಪಾವ್ ಅನ್ನೋದು ಒಂದು ಸೈನ್ಸ್ ಅಂಡ್ ಟೆಕ್ ಕಮ್ ಬಾರ್ಡರ್ ರಿಲೇಷನ್ಸ್ ಅಲ್ಲಿ ಬರುವಂತಹ ನ್ಯೂಸ್ ಆಗಿರುತ್ತೆ. ಇದು ಸಬ್ ಲೋ ಟೆಂಪರೇಚರ್ಸ್ ಅಲ್ಲಿ ಆಪರೇಷನಲ್ ಆಗುವಂತದ್ದು. ಅದಲ್ಲದೆ ಈ ವರ್ಷ BPTA ಅಂತ ಏನ್ ಹೇಳ್ತೀವಿ, ದಟ್ ಈಸ್ ಇಂಡಿಯಾ ಚೈನಾ ಬಾರ್ಡರ್ ಪೀಸ್ ಅಂಡ್ ಟ್ರ್ಯಾಂಕ್ವಿಲಿಟಿ ಆಪರೇಷನ್ ಅಗ್ರಿಮೆಂಟ್, BPTA. ಸೊ ಪ್ರಶ್ನೆ, BPTA ಯಾವ ಎರಡು ದೇಶಗಳನ್ನ ಇರುವಂತದ್ದು ಅಂತ. ಇದು ಆಗಿ ಈ ವರ್ಷಕ್ಕೆ 30 ವರ್ಷಗಳಾಗಿದೆ, 2023 ಇಂಪಾರ್ಟೆಂಟ್ ಲ್ಯಾಂಡ್ ಅಗ್ರಿಮೆಂಟ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಯಾಕೆ ಮಾಡಿರೋದು ಅಂದ್ರೆ, ಪೀಸ್ ಅನ್ನ ಕಾಪಾಡ್ಕೋಬೇಕು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲಿನ ಮೇಲೆ. ನೀವು ನೋಡ್ಬೋದು ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲು ಈ ರೀತಿ ಇರುವಂತದ್ದು. ಓಕೆ, ಸೊ ದಿಸ್ ಈಸ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಲೈನ್ ಆಫ್ ಕಂಟ್ರೋಲ್ LOC ಇರೋದು ಇಂಡಿಯಾ ಅಂಡ್ ಪಾಕಿಸ್ತಾನದ ಮಧ್ಯೆ, LAC ಇರೋದು ಇಂಡಿಯಾ ಅಂಡ್ ಚೈನಾದ ನಡುವೆ. ಓಕೆ, ಪ್ಲಸ್ ಇದಲ್ಲದೆ ರೀಸೆಂಟ್ ಆಗಿ ಕೆಲವಷ್ಟು ಅಗ್ರಿಮೆಂಟ್ಸ್ ಅನ್ನ ಮಾಡ್ಕೊಂಡಿರುವಂತದ್ದು, ದಟ್ ಈಸ್ ಅಗ್ರಿಮೆಂಟ್ ಆನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್. ಒಂದು ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಬೇಕು, ವಿಶ್ವಾಸವನ್ನ ಹೇಗ್ ಬಿಲ್ಡ್ ಮಾಡೋದು ಅಂದ್ರೆ, ಸಿಕ್ಕಾಪಟ್ಟೆ ಲಾರ್ಜ್ ಟ್ರೂಪ್ಸ್ ಅನ್ನ, ಥೌಸಂಡ್ಸ್ ಆಫ್ ಮಿಲಿಟರಿಯನ್ನ ಬಾರ್ಡರ್ ಅಲ್ಲಿ ತಗೊಂಡ್ಬಂದ್ಬಿಟ್ಟು ಅವ್ರನ್ನ ನಿಲ್ಸ್ಕೊಂಡ್ರೆ ಈಗೇನ್ ಇವ್ರು ಅಟ್ಯಾಕ್ ಮಾಡ್ತಾರ ಅಂತ ನಮಗೆ ಡೌಟ್ ಬರುತ್ತೆ. ನಾವು ಅಷ್ಟೊಂದು ಟ್ರೂಪ್ಸ್ ಅನ್ನ ತಗೊಂಡ್ಬಂದು ಎಲ್ಲನ್ನ ನಾವು ನಿಲ್ಸ್ಕೊಂಡ್ರೆ ಬಾರ್ಡರ್ ಅಲ್ಲಿ ಈಗೇನ್ ಇವರಲ್ಲಿ ಅಟ್ಯಾಕ್ ಮಾಡ್ತಾರ ಅಂತ ಅವ್ರಿಗೆ ಡೌಟ್ ಬರುತ್ತೆ. ಈ ತರ ಆಗಬಾರದು ಅಂತ ಒಂದು ಪ್ರಯರ್ ನೋಟಿಫಿಕೇಶನ್ ಅನ್ನ ಮಾಡೋದಕ್ಕೆ ಇರುವಂತಹ ಅಗ್ರಿಮೆಂಟ್ ಆನ್ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್. ದಿಸ್ ಈಸ್ ಇಂಪಾರ್ಟೆಂಟ್ ಬಿಕಾಸ್ ಫಾರ್ ಲಾಂಗ್ ಪೀರಿಯಡ್ ಚೈನಾ ಒಂದಷ್ಟು ಟ್ರೂಪ್ಸ್ ಅನ್ನ ಈ ಕಡೆಯಿಂದ ಇಲ್ಲಿಗೆ ತಗೊಂಡ್ಬರೋದು, ಒಂದಷ್ಟು ಟ್ರೂಪ್ಸ್ ಅನ್ನ ಇಲ್ಲಿಂದ ಈ ಕಡೆಗೆ ತಗೊಂಡ್ಬಂದು, ಸೊ ನಾವು ಇಲ್ಲಿ ಎಲ್ಲಾ ಟ್ರೂಪ್ಸ್ ಅನ್ನ ಈ ಕಡೆ ಶಿಫ್ಟ್ ಮಾಡೋದು, ದಿಸ್ ಕೀಪ್ಸ್ ಹ್ಯಾಪನಿಂಗ್. ಓಕೆ, ಇದನ್ನ ಅವಾಯ್ಡ್ ಮಾಡಬೇಕು ಅಂತ. ಪ್ಲಸ್
ಮೆಕ್ಮೋಹನ್ ಲೈನ್ ಎಲ್ಲಿ ಬರುತ್ತೆ ಅಂತ ಕೇಳುವಂತದ್ದು, ಯಾವ ಎರಡು ದೇಶಗಳ ಮಧ್ಯೆ ಇರುವಂತದ್ದು, ಇಂಡಿಯಾ ಅಂಡ್ ಚೈನಾ. ಇಟ್ ಈಸ್ ಅನ್ ಅಲೈನ್ಮೆಂಟ್ ಆಫ್ LAC ಅಂಡ್ ಈಸ್ಟರ್ನ್ ಸೆಕ್ಟರ್ ಅಲ್ಲಿ ಬರುವಂತದ್ದು ಮೆಕ್ಮೋಹನ್ ಲೈನ್. ಇಟ್ ಈಸ್ ಡಿಸ್ಪ್ಯೂಟೆಡ್. ಅವರು ಎಸ್ ಅಂತಾರೆ, ನಾವು ಎಸ್ ಅಂತೀವಿ, ಅವ್ರು ನೋ ಅಂತಾರೆ. ಲಾಟ್ ಆಫ್ ಕಾಂಪ್ಲಿಕೇಶನ್, ಬಟ್ ದೀಸ್ ಆರ್ ಫ್ಯಾಕ್ಟ್ಸ್ ಆಫ್ ದ ಕೇಸ್ ಅಂತ ಏನ್ ಹೇಳ್ತೀವೋ ಅದು ಇಂಡಿಯಾ ಚೈನಾ ರಿಲೇಷನ್ಸಿನ ಮಧ್ಯೆ. ರೈಟ್, ನೆಕ್ಸ್ಟ್ ನಾವು ನೋಡ್ತಾ ಇರುವಂತದ್ದು ಇಂಡಿಯಾ ಮಯನ್ಮಾರ್ ರಿಲೇಷನ್ಸ್. ಸೊ ನಮ್ಮ ರಿಲೇಷನ್ಸ್ ನ ಮಧ್ಯದಲ್ಲಿ ರೀಸೆಂಟ್ ಡೆವಲಪ್ಮೆಂಟ್ಸ್, ಕರೆಂಟ್ ಅಫೇರ್ಸ್ ಏನು ಅಂದ್ರೆ FMR ರೆಜಿಮ್ ಅಂತ, ದಟ್ ಈಸ್ ಫ್ರೀ ಮೂವ್ಮೆಂಟ್ ರೆಜಿಮ್ ಅನ್ನೋದನ್ನ ಕ್ಯಾನ್ಸಲ್ ಮಾಡಿದ್ದಾರೆ ಇಂಡಿಯಾ ಮತ್ತು ಮಯನ್ಮಾರ್. ಪ್ರಶ್ನೆ ಹೇಗೆ ಬರುತ್ತೆ ಅಂದ್ರೆ FMR ರೆಜಿಮ್ ವಿಚ್ ವಾಸ್ ಕ್ಯಾನ್ಸಲ್ಡ್ ರೀಸೆಂಟ್ಲಿ ಯಾವುದ ಎರಡು ದೇಶಗಳ ನಡುವೆ ಇತ್ತು ಅಂತ ಕೇಳುವಂತಹ ಸಾಧ್ಯತೆ ಇರುತ್ತೆ. 2018ರಲ್ಲಿ ಜಾರಿಗೊಳಿಸಲಾದ FMR ನಿವಾಸಿಗಳು ದಟ್ ಈಸ್ ಯಾವುದೇ ವೀಸಾ ಇರಲಾರ್ದೆ 14 ಕಿಲೋಮೀಟರ್ಗಳಷ್ಟು ಟ್ರಾವೆಲ್ ಮಾಡಬಹುದು ಅಂತ. ಸೊ ನಿಮ್ಗೆಲ್ಲ ಗೊತ್ತೇ ಇದೆ, ಇಂಡಿಯಾ ಮತ್ತು ಮಯನ್ಮಾರಿನ ಒಂದು ಬಾರ್ಡರ್ ಏನಿದೆ, ಸೊ ಇದು ಬಾರ್ಡರ್ ಇಂಡಿಯಾ ಮತ್ತು ಮಯನ್ಮಾರ್, ಇಲ್ಲಿ ಮಯನ್ಮಾರ್ ಇದೆ. ಸೊ 16 ಕಿಲೋಮೀಟರ್ಸ್ ಅಷ್ಟು ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆ ಟ್ರಾವೆಲ್ ಮಾಡಬಹುದು. ಯಾಕೆ ಅಂತ ಕೇಳಿದ್ರೆ ನೀವು ಬಾರ್ಡರ್ ಹಾರ್ಟ್ಸ್ ಅಂತ ಮಾಡ್ತಾರೆ, ಪ್ಲಸ್ ಅಲ್ಲಿಯಷ್ಟು ನಿವಾಸಿಗಳು ಇಲ್ಲಿ ಅವರ ಒಂದು ಏನು ರಿಲೇಷನ್ಸ್ ಇರುವ ಕಾರಣ ಮೀಟಪ್ಸ್ ಅದೆಲ್ಲ, ಸೊ ಬಾರ್ಡರ್ ಹಾರ್ಟ್ಸ್ ಅಂತ. ಬಟ್ ಇದರ ದುರುಪಯೋಗ ಪಡಿಸಿಕೊಂಡು ಕೆಲವಷ್ಟು NSCN ಅಂತ ಇನ್ಸರ್ಜೆಂಟ್ಸ್ ಅಂತ ಕರೀತಾರೆ ಇವರನ್ನ, ಇನ್ಸರ್ಜೆನ್ಸೀಸ್ ಭಾರತದ ಒಳಗೆ ಬಂದು ದೆನ್ ದೇರ್ ಆರ್ ಪ್ರಾಬ್ಲಮ್ಸ್ ಆಫ್ ಅದರ್ ಮೂವ್ಮೆಂಟ್ ಆಫ್ ಗೂಡ್ಸ್ ಫ್ರಮ್ ಹಿಯರ್ ಟು ದೇರ್, ಇಲ್ಲಿಗಲ್ ಟ್ರಾಫಿಕಿಂಗ್ ಅಂಡ್ ಗೂಡ್ಸ್ ಅಂತ ಏನ್ ಹೇಳ್ತೀವಿ, ಆರ್ಮ್ಸ್ ಆಗಿರ್ಬೋದು, ಡ್ರಗ್ಸ್ ಆಗಿರ್ಬೋದು, ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ FMR ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ದಟ್ ಈಸ್ ಇಂಡಿಯಾ ಮಯನ್ಮಾರ್ to scratch implemented allows and FMR requires a 1-year border pass for 2-week stay. Okay, then 4 ರಾಜ್ಯಗಳು ಮಿಜೋರಾಂ, ಮಣಿಪುರ್, ನಾಗಾಲ್ಯಾಂಡ್ ಅಂಡ್ ಅರುಣಾಚಲ್ ಪ್ರದೇಶ್ ನ್ಯಾಚುರಲಿ ದ ಬಾರ್ಡರ್ ಸ್ಟೇಟ್ಸ್ ಅಲ್ಲಿ ಇರುವಂತದ್ದು. ಓಕೆ, ಇದಲ್ಲದೆ ಇಂಡಿಯಾ ಮಯನ್ಮಾರ್ ಮಧ್ಯೆ ಇಂಪಾರ್ಟೆಂಟ್ ಆಗಿ ಈ ವರ್ಷ ಆಗಿರುವಂತದ್ದು ಆಪರೇಷನ್ ಕರುಣಾ ಅಂತ. ಯಾಕೆ ಅಂತ ಕೇಳಿದರೆ ಸೈಕ್ಲೋನ್ ಮೋಚಾ ಅಥವಾ ಸೈಕ್ಲೋನ್ ಮುಖಾ ಅಂತ ಏನಾದ್ರೂ ನಾವು ಓದ್ತೀವಿ, ಅದು ಬಂದಾಗ ಭಾರತದಿಂದ ಒಂದು ಸಹಾಯ ಕಳಿಸಿರುವುದು ಯಾವರಿಗೆ, ಮಯನ್ಮಾರಿಗೆ. ಸೊ 3 ಭಾರತೀಯ ನೌಕಾಪಡೆಯ ಹಡಗುಗಳು ಮಯನ್ಮಾರ್ನ ಯಾಂಗೋನ್ ದಟ್ ಈಸ್ ಯಂಗೂನ್ ಅಂತ ಏನ್ ಹೇಳ್ತೀವಿ ಅದಕ್ಕೆ ತಲುಪಿರುವಂತದ್ದು. ಇದರಲ್ಲಿ ಕಾಕ್ಸ್ ಬಜಾರ್ ಅಂತ ರೋಹಿಂಗ್ಯಾಸ್ ಅಂತ ಯಾರಿದಾರೋ ರೆಫ್ಯೂಜೀಸ್ ಆಫ್ ಮಯನ್ಮಾರು, ಅವರಿರುವಂತಹ ಕಾಕ್ಸ್ ಬಜಾರು ಸಿವಿಯರ್ಲಿ ಡ್ಯಾಮೇಜ್ ಆಗಿತ್ತು. ಇಲ್ಲಿ ಒಂದು ಸ್ಮಾಲ್ ಪಾಯಿಂಟ್ ಹೇಳ್ತೀನಿ, ರೋಹಿಂಗ್ಯಾಸ್ ಯಾರು ಅಂತ ಕೇಳಿದರೆ ರೆಖೈನ್ ಅನ್ನುವ ಒಂದು ರಾಜ್ಯದ people, but they have fled from there and have settled in different parts. ಅವರು ಹಲವಾರಷ್ಟು ಜನ ಬಾರ್ಡರ್ ಕ್ರಾಸ್ ಆಗಿ ಭಾರತಕ್ಕೂ ಬಂದಿದ್ದೆ. ಬಟ್ ರೆಖೈನ್ ಸ್ಟೇಟಿನ ಜನರು ರೋಹಿಂಗ್ಯಾಸ್, ಅವರು ರೆಫ್ಯೂಜೀಸು. ಇದು ಇಂಟರ್ನ್ಯಾಷನಲ್ ರೆಫ್ಯೂಜಿ ಕನ್ವೆನ್ಷನ್ಸ್ ಅನ್ನೆಲ್ಲ ಟಚ್ ಮಾಡಿ ಜಗತ್ತಿನಾದ್ಯಂತ ಜನರು ನೋಡಿದಂತಹ ಒಂದು ದೃಶ್ಯಗಳು, ಹೇಗೆ ಅವರು ಯಾವ ರೀತಿ ಇದ್ದಾರೆ ಕಾಕ್ಸ್ ಬಜಾರ್ ಮತ್ತೆ ಬೇರೆ ರಾಜ್ಯಗಳಲ್ಲಿ ಅಂತ. ಅದಲ್ಲದೆ ಭಾರತ ಮಯನ್ಮಾರ್ ಮಧ್ಯೆ ನೆಕ್ಸ್ಟ್ ಪಾರ್ಟ್ ಯಾವುದು ಅಂದ್ರೆ ಆಕ್ಟ್ ಈಸ್ಟ್ ಪಾಲಿಸಿ ಅಂತ. ಸೊ ಇದಾಗಿ 2014ರಲ್ಲಿ ಸ್ಟಾರ್ಟ್ ಆಗಿರುವಂತದ್ದು. ಸೊ 2024ಗೆ 10 ಇಯರ್ಸ್ ಆಗಿದೆ ಆಕ್ಟ್ ಈಸ್ಟ್ ಪಾಲಿಸಿ. ಏನಪ್ಪಾ ಅಂತ ಕೇಳಿದ್ರೆ ಭಾರತ ಈಸ್ಟ್ ಕಡೆ ನೋಡೋದು. ಫಸ್ಟ್ ಇದು ಲುಕ್ ಈಸ್ಟ್ ಪಾಲಿಸಿ ಅಂತ ಇತ್ತು, ಆಮೇಲೆ ಇಟ್ ಈಸ್ ಇನಫ್ ಟು ಲುಕ್, ನೌ ಇಟ್ ಈಸ್ ಟೈಮ್ ಟು ಆಕ್ಟ್ ಅಂತ ನಾನು ಹೇಳಿದ ಸ್ಟೇಟ್ಮೆಂಟ್ ಅಲ್ಲ, ಆಗಿನ ಟೈಮಿನ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್ ಅಲ್ಲೇ ಇದ್ದಂತಹ ಸ್ಟೇಟ್ಮೆಂಟ್. ಸೊ ಆಕ್ಟ್ ಈಸ್ಟ್ ನೀತಿ ಏನು ಅಂತ ಕೇಳಿದರೆ ಈಸ್ಟ್ ಏಷ್ಯನ್ ಸಮಿಟ್ ನಲ್ಲಿ ಲಾಂಚ್ ಆಗಿದ್ದು, ಆಸಿಯಾನ್ ಜೊತೆ ನಮ್ಮ ರಿಲೇಷನ್ಸ್ ಇಂಪ್ರೂವ್ ಮಾಡ್ಕೋಬೇಕು ಅಂತ. ರೀಸನ್ ಏನು ಅಂದ್ರೆ ನಮ್ಮ ಸಾರ್ಕಿನ ಯಾವಾಗ ಟ್ರಿಮೆಂಡಸ್ ಎಫರ್ಟ್ಸ್ ಇಂದ ಒಂದು ಎಕನಾಮಿಕ್ ಯೂನಿಯನ್ ನಲ್ಲಿ ನಾವು ಮತ್ತೆ ಎಕನಾಮಿಕ್ ಯೂನಿಯನ್ ನ ಬಿಲ್ಡ್ ಮಾಡೋದಕ್ಕೆ ಕಷ್ಟ ಆಯ್ತು, ಆಗ ನಾವು ಲುಕ್ ಈಸ್ಟ್ ಅಂಡ್ ಆಕ್ಟ್ ಈಸ್ಟ್ ಟ್ರೈ ಟು ಬಿ ಪಾರ್ಟ್ ಆಫ್ ದ ಪ್ರಾಸ್ಪರಿಂಗ್ ನೇಷನ್ಸ್ ಆಫ್ ಆಸಿಯಾನ್ ಅಂತ. ಇದನ್ನ ಬಿಟ್ಟು ಕಲಾದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ನಿಮ್ಗೆ ಗೊತ್ತೇ ಇದೆ. ಇಲ್ಲಿಂದ ಕೋಲ್ಕತ್ತಾದಿಂದ ಸಿತುವೆ ಪೋರ್ಟ್ ಅಂತ, ಸಿತುವೆಯಿಂದ ಐಜಾವಲ್ ವರೆಗೂ ಒಂದು ಮಲ್ಟಿ ಮೋಡಲ್ ಪ್ರಾಜೆಕ್ಟ್. ಫಸ್ಟ್ ಇಲ್ಲಿಂದ ಬೇ ಆಫ್ ಬೆಂಗಾಲ್ ನಲ್ಲಿ ಶಿಪ್, ಅದಾದ್ಮೇಲೆ ರೋಡಿನ ಮುಖಾಂತರ ಮಧ್ಯದಲ್ಲಿ ಒಂದು ರಿವರ್ ಕೂಡ ಬರುತ್ತೆ, ಆ ರಿವರ್ ಅನ್ನ ದಾಟಿ ಐಜಾವಲ್ಗೆ ವಾಪಸ್ ಬರುವಂತದ್ದು. ಯಾಕೆ ಇದು ಇಂಪಾರ್ಟೆಂಟ್ ಆಗತ್ತೆ ಅಂತ ಕೇಳಿದರೆ
ಇಲ್ಲಿ ನೀವು ನೋಡ್ಬೋದು ಇದು ಇಂಡಿಯಾದಿಂದ ಇಂಡಿಯಾ ಹೋಗಕ್ಕೆ ಇಷ್ಟು ದೊಡ್ಡ ಪ್ರಾಜೆಕ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ಮಧ್ಯದಲ್ಲಿ ಬಾಂಗ್ಲಾದೇಶ್ ಅಂತ ಒಂದು ಸ್ಟೇಟ್ ಬರುತ್ತೆ. ಇದನ್ನ ಬೈಪಾಸ್ ಮಾಡುವ ಒಂದು ಚಾನ್ಸು ಇದು. ಯಾಕೆ ಅಂದ್ರೆ ಓವರ್ ಡಿಪೆಂಡೆನ್ಸ್ ಆನ್ ಎನಿ ನೇಷನ್ ಈಸ್ ವೆರಿ ರಿಸ್ಕಿ ಫಾರ್ ಗ್ಲೋಬಲ್ ಪವರ್ಸ್ ಲೈಕ್ ಇಂಡಿಯಾ. ಓಕೆ, ಸೊ ಮಯನ್ಮಾರ್ ಜೊತೆ ನಮ್ಮ ಕಲಾದಾನ್ ಮಲ್ಟಿ ಮೋಡಲ್ ಪ್ರಾಜೆಕ್ಟ್ ಇದೆ. ದೆನ್ ಇಂಡಿಯಾ ಮತ್ತು ಬಾಂಗ್ಲಾದೇಶಿನಲ್ಲಿ ಇಂಪಾರ್ಟೆಂಟ್ ಆದಂತಹ ಪಾರ್ಟ್ಸ್ ಯಾವುದು ಅಂತ ಕೇಳಿದರೆ, ಈ ವರ್ಷ ಇವರಿಬ್ಬರ ನಡುವೆ 5ನೇ ವಾರ್ಷಿಕ ರಕ್ಷಣಾ ಸಂವಾದ, ದಟ್ ಈಸ್ ಡಿಫೆನ್ಸ್ ಡೈಲಾಗ್ ಅಂತ ಏನ್ ಹೇಳ್ತೀವಿ, ಅದು ನಡೆದಿರುವಂತದ್ದು. ಪ್ಲಸ್ 2 ಅಗ್ರಿಮೆಂಟಿನ ಆಪರೇಷನಲೈಸೇಷನ್ ಯಾವುದು ಅಂದ್ರೆ ಚಟ್ಟೋಗ್ರಾಮ್ ಮತ್ತು ಮೊಂಗ್ಲಾ ಅಂತ 2 ಪೋರ್ಟ್ಗಳು. ಪ್ರಶ್ನೆ, ಮೊಂಗ್ಲಾ ಪೋರ್ಟ್ ಕೆಳಗಿನವುಗಳಲ್ಲಿ ಯಾವ ದೇಶದಲ್ಲಿದೆ ಅಂತ ಬರುವ ಚಾನ್ಸಸ್ ಇರುತ್ತೆ. ಅದು ಬಾಂಗ್ಲಾದೇಶನಲ್ಲಿರುವಂತದ್ದು. ಭಾರತ ಬಾಂಗ್ಲಾದೇಶ ಸ್ನೇಹ ಪೈಪ್ಲೈನ್, ದಟ್ ಈಸ್ ಫ್ರೆಂಡ್ಶಿಪ್ ಪೈಪ್ಲೈನ್ ಇನಾಗರೇಟ್ ಆಗಿದೆ. ಫಸ್ಟ್ ಕ್ರಾಸ್ ಬೌಂಡ್ರಿ ಆದಂತಹ ಎನರ್ಜಿ ಪೈಪ್ಲೈನ್ ಇದು. ಓಕೆ, ಅದನ್ನ ಬಿಟ್ಟು ನಮ್ಮ ಬಾಂಗ್ಲಾದೇಶ ಇಂಡಿಯಾದ ಲಾರ್ಜೆಸ್ಟ್ ಟ್ರೇಡಿಂಗ್ ಪಾರ್ಟ್ನರ್ ಸೌತ್ ಏಷ್ಯಾದಲ್ಲಿ, ಅದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ. ಪ್ಲಸ್ ನಮ್ದು ಇಂಟರಿಮ್ ಅಗ್ರಿಮೆಂಟ್ ಆಗಿದೆ ಯಾವುದು ನದಿಗಳ ನೀರಿನ ಹಂಚಿಕೆಯ ಬಗ್ಗೆ. ಯಾವ ನದಿಗಳು ಅಂತ ಕೇಳಿದರೆ ಮನು, ಮಹುರಿ, ಖೋವಾಯ್, ಗೋಮ್ತಿ, ಧರಳಾ ಮತ್ತು ದೂದ್ ಕುಮಾರ್ ಅಂತ ಈ ಎಲ್ಲಾ ರಿವರ್ಸ್ಗೆ ಇಂಟರಿಮ್ ಅಗ್ರಿಮೆಂಟ್ ಆಗಿದೆ. ತೀಸ್ತಾ ಬಗ್ಗೆ ನಮ್ಮಿಬ್ಬರ ಒಪ್ಪಂದದಲ್ಲಿ ವಿವಾದವು ಮುಂದುವರೆದಿದೆ ಇಂಡಿಯಾ ಮತ್ತು ಬಾಂಗ್ಲಾದೇಶಿನ ನಡುವೆ. ಗಂಗಾ ರಿವರ್ ಟ್ರೀಟಿಯ ತರ ಅದಕ್ಕೆ ಒಂದು ಟ್ರೀಟಿ ಬೇಕು ಅಂತ ಬಾಂಗ್ಲಾದೇಶ, ಬಟ್ ಅದರದ್ದೇ ಆದ ಒಂದು ಕಾಂಪ್ಲಿಕೇಶನ್ಸ್ ಇದೆ. ಬಿಕಾಸ್ ಆ ಲ್ಯಾಂಡ್ ಏರಿಯಾ ಏನಿದೆ, ಇಟ್ ಇಸ್ ಹೈಲಿ ಫರ್ಟೈಲ್ ಲ್ಯಾಂಡ್ ಏರಿಯಾ, ಗ್ಯಾಂಜೆಟಿಕ್ ಬೇಸಿನ್ ಅಂತ ಏನ್ ಹೇಳ್ತೀವಿ ಅದು. ಸೊ ವಾಟರ್ ಸ್ಪ್ಲಿಟ್ ಈಸ್ ಬೋತ್ ಡಿಪೆಂಡೆಂಟ್ ಆನ್ ಜನ ಎಷ್ಟು ಕುಡಿಬೇಕು ಅಂತ, ಪ್ಲಸ್ ಅಗ್ರಿಕಲ್ಚರಿಗೆ ಎಷ್ಟು ಯೂಸ್ ಮಾಡಬೇಕು ಅಂತ. ಓಕೆ, ಇದೆಲ್ಲ ಕಾಂಪ್ಲಿಕೇಶನ್ಸ್ ಇರುತ್ತೆ. ದೆನ್ ಬರ್ತಾ ಇರುವಂತದ್ದು ಇಂಡಿಯಾ ನೇಪಾಲ್ ರಿಲೇಷನ್ಸ್. ಈ ವರ್ಷ ಬಹಳ ಸುದ್ದಿ ಮಾಡಿರುವುದು. ಯಾಕೆ ಅಂತ ಕೇಳಿದರೆ, ನೇಪಾಳಿನ ಒಂದು ಕರೆನ್ಸಿಯ ನೋಟ್ ಮೇಲೆ ಲಿಂಪಿದೂರಿಯ ಕಾಲಾಪಾನಿ ಲಿಪುಲೇಖ ಮೇಲಿನ ಗಡಿ ವಿವಾದವನ್ನು ಪರಿಹರಿಸಬೇಕು. ಇಟ್ ಹ್ಯಾಸ್ ಟು ಬಿ ರಿಸಾಲ್ವ್ಡ್, ಬಟ್ this time they have printed these as part of Nepal map. ಅವರ ನೋಟಿನಲ್ಲಿ, ಕರೆನ್ಸಿ ನೋಟಿನ ಮೇಲೆ ಪ್ರಿಂಟ್ ಮಾಡಿದ್ದಾರೆ. ಇದು ಬಹಳಷ್ಟು ಆಕ್ರೋಶವನ್ನ ಉಂಟು ಮಾಡಿದೆ. ನಮ್ಮ ಫಾರಿನ್ ಮಿನಿಸ್ಟರ್ ಆದಂತಹ ಸುಬ್ರಹ್ಮಣ್ಯಂ ಜೈಶಂಕರ್ ಅವರು ಇದರ ಬಗ್ಗೆ ಈ ತರ ಅಲ್ಲ, ಡೈಲಾಗ್ ಥ್ರೂ ಇದನ್ನ ರಿಸಾಲ್ವ್ ಮಾಡಬೇಕು ಅಂತ. ಇದನ್ನ ನಾವು ಏನಂತ ಕರಿತೀವಿ, ಕಾರ್ಟೋಗ್ರಾಫಿಕ್ ಅಗ್ರೆಷನ್ ಅಂತ ಕರಿತೀವಿ. ಓಕೆ, ಸೊ ಕಾರ್ಟೋಗ್ರಾಫಿಕ್ ಅಗ್ರೆಷನ್ ಅಂತ ಹೇಳಿದರೆ ಡೈರೆಕ್ಟ್ ಆಗಿ ಮಿಲಿಟರಿ ಥ್ರೂ ಅಗ್ರೆಷನ್ ಮಾಡುವ ಕೆಪಬಿಲಿಟಿ ಇರೋದಿಲ್ಲ. ಸ್ಲೋ ಆಗಿ ಎವ್ರಿ ಇಯರ್ ಮ್ಯಾಪ್ ಅನ್ನ ಸ್ವಲ್ಪ ಚೇಂಜ್ ಮಾಡ್ತಾ ಇರೋದು. ಆಮೇಲೆ ಹಲವಾರು ವರ್ಷಗಳಾದ್ಮೇಲೆ ನೋಡಿ, 2024 ಇಯರ್ ಮ್ಯಾಪ್ ಅಲ್ಲೇ ನಮ್ಮ ನೋಟ್ಸ್ ಅಲ್ಲಿ, ನಮ್ಮ ಬ್ಯಾಂಕ್ ನೋಟ್ ಅಲ್ಲೇ ಮ್ಯಾಪ್ ಈ ತರ ಇತ್ತು ಅಂತ ಹೇಳೋದನ್ನ ಕಾರ್ಟೋಗ್ರಾಫಿಕ್ ಅಗ್ರೆಷನ್ ಅಂತ ಕರೀತಾರೆ. ಇದು ಚೈನೀಸ್ ಸ್ಟ್ರಾಟಜಿ. ಸೊ ದಿಸ್ ಈಸ್ ದೇರ್ ಈಸ್ ಅ ಸ್ಲೈಟ್ ಇನ್ಫ್ಲೂಯೆನ್ಸ್ ಆಫ್ ದ ಡ್ರ್ಯಾಗನ್ ಅಂತ ನೋಡಬಹುದು ಇಲ್ಲಿ. ಅದನ್ನ ಬಿಟ್ಟು 2 ಜಲವಿದ್ಯುತ್ ಸಹಕಾರಗಳು, ಕೋಆಪರೇಷನ್ ಯಾವುದು ಅಂದ್ರೆ ಅರುಣ್ ಮತ್ತು ಮಹಾಕಾಲಿ. ಹೆಸರುಗಳ ನೆನ್ಪಿಟ್ಕೊಂಡು ಆ ದೇಶಗಳನ್ನು ನೆನ್ಪಿಟ್ಕೊಂಡ್ರೆ ಸಾಕಾಗತ್ತೆ. ಅದನ್ನ ಬಿಟ್ಟು ನಮ್ಮಿಬ್ಬರ ರಿಲೇಷನ್ಸ್ ಅಲ್ಲಿ 1950ಯ ಪೀಸ್ ಅಂಡ್ ಫ್ರೆಂಡ್ಶಿಪ್ಪಿನ ಟ್ರೀಟಿ ಬಹಳನೇ ಇಂಪಾರ್ಟೆಂಟು. ಅದು ತಳಹದಿ, ನಮ್ಮ ರಿಲೇಶನ್ಶಿಪ್ಪಿನ ತಳಹದಿಯನ್ನ ರೂಪಿಸುತ್ತೆ. ಅದನ್ನ ಬಿಟ್ಟು ವೆಸ್ಟ್ ಸೇತಿ ಅನ್ನ ಡೆವಲಪ್ ಮಾಡಬೇಕು ಅಂತ ಸೇತಿ ರಿವರ್ ಪ್ರಾಜೆಕ್ಟ್ಸ್, ಪ್ಲಸ್ ಸಪ್ತಕೋಶಿ ಹೈ ಡ್ಯಾಮ್ ಆನ್ ಕೋಸ್ಟಿ ರಿವರ್ ಪ್ರಾಜೆಕ್ಟ್. ಓಕೆ, ದೆನ್ ವಿವೇಕಾನಂದ ಸೆಂಟರ್ ಇನ್ ಕಠ್ಮಂಡು ಅಂತ, ಸೊ ಅಲ್ಲಿ ಕಠ್ಮಂಡು ಅಲ್ಲಿ ಡೆವಲಪ್ ಇದೆ ಕಲ್ಚರಲ್ ಸೆಂಟರ್ ಇಂಡಿಯಾ ಮತ್ತು ನೇಪಾಳ ನಡುವೆ. ಒನ್ ಆಫ್ ದ ಇಂಪಾರ್ಟೆಂಟ್ ಕಲ್ಚರಲ್ ಪಾಯಿಂಟ್ಸ್ ಏನು ಅಂತ ಕೇಳಿದರೆ, ಶೇರ್ಡ್ ಇಂಟ್ರೆಸ್ಟ್ ಅಂಡ್ ಶೇರ್ಡ್ ಬುದ್ಧಿಸಂ ಅಲ್ಲಿ ಬುದ್ಧಿಸಂ ರೀಜನ್ ನ ಫಾಲೋ ಮಾಡೋರ ಬಗ್ಗೆ. ಸೊ ಇದಷ್ಟು ನೇಪಾಳಿನ ಕುರಿತಂತಾದಂತಹ ವಿಷಯಗಳು. ಇಲ್ಲಿ ನೋಡಬಹುದು ಇಂಡಿಯನ್ ಎಕ್ಸ್ಪ್ರೆಸ್ ಅಲ್ಲಿ ಬಂದಂತಹದ್ದು ಹಿಸ್ಟ್ರಿ ಆಫ್ ಇಂಡಿಯಾ ಅಂಡ್ ನೇಪಾಲ್ಸ್ ಬಾರ್ಡರ್ ಇಶ್ಯೂ. ಸೊ ಇಲ್ಲಿ ನೀವು ಕಾಲಾಪಾನಿ ಅಂತ ನೋಡಬಹುದು. ಇಲ್ಲಿ ಚೈನಾ ಇದೆ, ಇಲ್ಲಿ ನೇಪಾಲ್ ಇದೆ, ಈ ಪಾರ್ಟ್ ಇಂಡಿಯಾದು. ಇಟ್ ಈಸ್ ಎಟ್ ದ ಟ್ರೈ ಜಂಕ್ಷನ್ ಅಂತ ಕರೀತಾರೆ. ಓಕೆ, ಸೊ ಇಟ್ ಈಸ್ ಎಟ್ ದ ಟ್ರೈ ಜಂಕ್ಷನ್ಸ್. ನೇಪಾಲ್ ಹ್ಯಾಸ್ 2 ಟ್ರೈ ಜಂಕ್ಷನ್ಸ್ ಬಿಟ್ವೀನ್ ಇಂಡಿಯಾ ಅಂಡ್ ಚೈನಾ. ಲಿಪುಲೇಖು ಉತ್ತರಾಖಂಡಿನ ಬಾರ್ಡರ್ ಅಲ್ಲಿರುವಂತದ್ದು ನೇಪಾಲ್. ನೆನಪಿನಲ್ಲಿ ಇಟ್ಕೊಳ್ಳಿ, ನೇಪಾಲ್ ಈ ಕಡೆ ಉತ್ತರಾಖಂಡ್ ಕಡೆ ಒಂದು ಬಾರ್ಡರ್ ಇದೆ, ಸಿಕ್ಕಿಂ ಕಡೆ ಒಂದು ಬಾರ್ಡರ್ ಇದೆ. ಅದೆರಡನ್ನು ನೆನಪಿನಲ್ಲಿ ಇಟ್ಕೋಬೇಕು. ಓಕೆ, ಕಾಲಾಪಾನಿ ಫಾಲ್ಸ್ ನ ರಿಲೇಟೆಡ್ ಆದಂತದ್ದು ತುಂಬಾ ಡೀಪ್ ರಿಲೇಶನ್ಶಿಪ್ಸ್ ಇದರಲ್ಲಿ ಬೇಡ. ದೆನ್ ಬರ್ತಾ ಇರುವಂತದ್ದು ಇಂಡಿಯಾ ಭೂಟಾನಿನ ರಿಲೇಶನ್ಶಿಪ್, ಅವರ್ ಆಲ್ ವೆದರ್ ಫ್ರೆಂಡ್.
ಎರಡು ರಾಷ್ಟ್ರಗಳು. ನೇಪಾಲ್ ಬಗ್ಗೆ ಹೇಳಬೇಕು ಅಂದ್ರೆ ಇನ್ನೊಂದು ವಿಷಯ, ಇಟ್ ಈಸ್ ಅ ಲ್ಯಾಂಡ್ ಲಾಕ್ಡ್ ಕಂಟ್ರಿ. ಓಕೆ, ಸೊ ಆ ಲ್ಯಾಂಡ್ ಲಾಕ್ಡ್ ಕಂಟ್ರಿಯ ಒಂದು ಮೈಂಡ್ ಸೆಟ್, ಆ ಫಿಯರ್ ಅವರಿಗೆ ಆಲ್ವೇಸ್ ಇದೆ. ಅವರಿಗೆ ಒಂದು ಎಕ್ಸಿಟ್ ಪಾಯಿಂಟ್ ಬೇಕು ಅಂದ್ರೆ ಅದು ಈ ಕಡೆ ಇಂಡಿಯಾ, ಆ ಕಡೆ ಚೈನಾ ಥ್ರೂ ನಿಮಗೆ ಈ ಕಡೆ ಪೆಸಿಫಿಕ್ ಓಷನ್ ಅಲ್ಲಿ ಎಕ್ಸಿಟ್ ಸಿಗಬೇಕು. ಸೊ ಇಟ್ ಈಸ್ ಅ ಲ್ಯಾಂಡ್ ಲಾಕ್. ಸಿಮಿಲರ್ಲಿ ಭೂಟಾನ್ ಇಸ್ ಅ ಲ್ಯಾಂಡ್ ಲಾಕ್ ಕಂಟ್ರಿ, ಬಟ್ it is a much smaller country and highly reliant on India. ಇದರದ್ದು ಗೆಲೆಪು ಸ್ಮಾರ್ಟ್ ಸಿಟಿ ಅಂತ ನಮ್ಮ ಹತ್ತಿರದ ಕ್ಲೋಸ್ ಬಾರ್ಡರ್, ಇಂಡಿಯಾ ಬಾರ್ಡರ್ಗೆ ಒಂದು ಮೆಗಾ ಇಂಟರ್ನ್ಯಾಷನಲ್ ಸಿಟಿ ಪ್ರಾಜೆಕ್ಟ್ ಅನ್ನ ಅನ್ವೈಲ್ ಮಾಡಿದ್ದಾರೆ. ಸೊ ಹ್ಯಾಸ್ ಅನ್ವೈಲ್ಡ್ ಭೂಟಾನಿನ ಕಿಂಗು ಗೆಲೆಪು ಸ್ಮಾರ್ಟ್ ಸಿಟಿ ಅಂತ. ಅದಲ್ಲದೆ 2003 ನಾವು ಆಲ್ ಕ್ಲಿಯರ್ ಅಂತ ಒಂದು ಆಪರೇಷನ್ ಮಾಡಿದ್ವಿ. ಅಸ್ಸಾಂ ಇನ್ಸರ್ಜೆಂಟ್ ಗ್ರೂಪ್ಸ್ ಅನ್ನ ಸೌತ್ ಭೂಟಾನ್ ಅಲ್ಲಿ ಯಾರು ಅಡಗಿಕೊಂಡಿದ್ದಾರೋ ಅವರನ್ನ ಕೌಂಟರ್ ಮಾಡೋದಕ್ಕೆ, ಕ್ಲಿಯರ್ ಮಾಡೋದಕ್ಕೆ ಉಲ್ಫಾ, NDFV ಮತ್ತು KLO ನ ಅಸ್ಸಾಮಿನ ಸಾವರೇನಿಟಿಯನ್ನ ಕೇಳ್ತಾ ಇರುವಂತಹ ಕೆಲವಷ್ಟು ಗ್ರೂಪ್ಸ್ ಇದು. ಅವರನ್ನ ಇನ್ಸರ್ಜೆಂಟ್ ಗ್ರೂಪ್ಸ್ ಇನ್ಸರ್ಜೆನ್ಸಿ ಕ್ಲಿಯರ್ ಮಾಡೋದಕ್ಕೆ ಆಪರೇಷನ್ ಆಲ್ ಕ್ಲಿಯರ್ ಅಂತ. ದೆನ್ ಬರ್ತಾ ಇರುವಂತದ್ದು ಇಂಡಿಯಾ ಶ್ರೀಲಂಕಾ ರಿಲೇಷನ್ಸ್. 2023 ರಾಜತಾಂತ್ರಿಕ ಸಂಬಂಧಗಳ 75ನೇ ವಾರ್ಷಿಕೋತ್ಸವ. ದಿಸ್ ಇಸ್ ದ 75th ಇಯರ್ ಆಫ್ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸ್. ಏನು ಡಿಪ್ಲೊಮಸಿ ನಮ್ದು ಶ್ರೀಲಂಕಾದು ಅಂದ್ರೆ ಇಟ್ ಈಸ್ ಅ ಹಿಸ್ಟಾರಿಕಲ್ ಟೈ ಅಂತ. ಇಂಡಿಯಾ ಶ್ರೀಲಂಕಾ, ಇಂಡಿಯಾ ನೇಪಾಲ್ ಆರ್ ನಾಟ್ ನ್ಯೂ ಟೈಸ್, ದೇ ಆರ್ ಹಿಸ್ಟಾರಿಕಲ್ ಟೈಸ್ ಬಿಕಾಸ್ ಫ್ರಮ್ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಪೀರಿಯಡ್ ಇಂದ ಇರುವಂತದ್ದು ಅಂತ. ಈ ವರ್ಷ ಶ್ರೀಲಂಕಾ ಮತ್ತು ಇಂಡಿಯಾ ಜೊತೆ ಇನ್ನಷ್ಟು ಕೆಲವು ರಾಷ್ಟ್ರಗಳನ್ನ ಸೇರಿ ಪ್ಯಾರಿಸ್ ಕ್ಲಬ್ಬಿನ ಒಂದು ಕ್ರೆಡಿಟರ್ಸ್ ಜೊತೆ ಅಗ್ರಿಮೆಂಟ್ ಅನ್ನ ಮಾಡ್ಕೊಂಡಿದ್ದಾರೆ. ಏನು ಅಂದ್ರೆ ನೆಕ್ಸ್ಟ್ ಟ್ರಾನ್ಷನ್ ಆಫ್ IMF ಏನು ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್ ರಿಕವರಿ ಪ್ಯಾಕೇಜ್ ಏನ್ ಕೊಡ್ತಾ ಇದೆ ಅದನ್ನ ಹೆಂಗೆ ಯೂಸ್ ಮಾಡಬೇಕು, ಅದನ್ನ ಫೆಸಿಲಿಟೇಟ್ ಮಾಡಬೇಕು ಅಂತ. ರಿಮೆಂಬರ್, ಶ್ರೀಲಂಕಾ ಒಂದು ಹ್ಯೂಜ್ $51 ಬಿಲಿಯನ್ ಡೆಪ್ಟಿನಲ್ಲಿ ಇರುವಂತಹ ರಾಷ್ಟ್ರ ಆಗಿತ್ತು ಲಾಸ್ಟ್ ಇಯರ್. ಓಕೆ, ಸೊ ಇದಕ್ಕೆ ಕಾರಣಗಳೇನು ಅಂದ್ರೆ ಅದು BRI ಸೇರ್ಕೊಂಡು ಬಹಳಷ್ಟು ಒಂದು ಡೀಪ್ ಎಂಗೇಜ್ಮೆಂಟ್ ವಿತ್ ಚೈನಾ ಅಂಡ್ ದೆನ್ ಇನೆಬಿಲಿಟಿ ಟು ಪೇ ಬ್ಯಾಕ್ ಇಟ್ಸ್ ಲೋನ್ಸ್, ಆಲ್ ಆಫ್ ದಟ್ ಪಾಸಿಬಿಲಿಟಿ. ಕಾಂಪ್ರಹೆನ್ಸಿವ್ ಲೋನ್ ರೀಸ್ಟ್ರಕ್ಚರಿಂಗ್ ಮಾಡಬೇಕು ಅಂತ. ಅದನ್ನ ಬಿಟ್ಟು IORA ನ ಕೌನ್ಸಿಲ್, ಫಾರಿನ್ ಮಿನಿಸ್ಟರ್ಸ್ ಕೌನ್ಸಿಲ್ ಈ ವರ್ಷ ಕೊಲಂಬೋದಲ್ಲಿ ನಡೆದಿದೆ. ಕಚ್ಚಾತೀವು ಐಲ್ಯಾಂಡ್ಸ್, ನಮ್ಮ ಅನ್ಇನ್ಹ್ಯಾಬಿಟೇಟೆಡ್ ಐಲ್ಯಾಂಡ್ಸ್ ಇನ್ ಪಾಕ್ ಸ್ಟ್ರೇಟ್, ಅದು ಇಂಡಿಯಾ ಮತ್ತು ಶ್ರೀಲಂಕಾ ಇನ್ ಡಿಸ್ಪ್ಯೂಟೆಡ್ ಐಲ್ಯಾಂಡ್ಸ್. ನಾವು ಅದನ್ನ ಮೆರಿಟೈಮ್ ಬಾರ್ಡರ್ ಅಗ್ರಿಮೆಂಟ್ ಅಲ್ಲಿ ಅವರಿಗೆ ಕೊಟ್ಟಿದ್ದೇವೆ, ಬಟ್ ಇಟ್ ಇಸ್ ಸ್ಟಿಲ್ ಅ ಡಿಸ್ಪ್ಯೂಟೆಡ್ ಪಾರ್ಟ್. ಪ್ಲಸ್ ಚೈನಾದ ಒಂದು ಸ್ಟೇಟ್ ಓನ್ಡ್ ಫಾರ್ಮ್ ಚೈನೀಸ್ ಮರ್ಚೆಂಟ್ ಗ್ರೂಪ್ಸ್ ಅಂತ ಒಂದು ದೊಡ್ಡ ಕಾಂಪ್ಲೆಕ್ಸ್ ಅನ್ನ ಕಟ್ತಾ ಇದ್ದಾರೆ ಕೊಲಂಬೋನ ಪೋರ್ಟಿನಲ್ಲಿ ಒಂದು ಹ್ಯೂಜ್ ಕಾಂಪ್ಲೆಕ್ಸ್ ಅನ್ನ ಸ್ಟೇಟ್ ಓನ್ಡ್ ಅಂತ ಅಂದ್ರೆ ರಾಷ್ಟ್ರ ದುಡ್ಡು ಕೊಟ್ಟು ಮಾಡಿಸ್ತಾ ಇರುವಂತದ್ದು ಅಂತ ನೀವು ನೆನಪಲ್ಲೇ ಇಟ್ಕೋಬೇಕು. ಎಲ್ಲಿ ಕಟ್ತಾ ಇದ್ದಾರೆ ಅಂತ ಹಂಬನ್ತೋಟ ಪೋರ್ಟ್ ಅಂತ ಕೊಡುವ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಹಂಬನ್ತೋಟ ಪೋರ್ಟಿನಲ್ಲಿ ಶ್ರೀಲಂಕಾ ಮತ್ತು ಚೈನಾದ ಆಲ್ರೆಡಿ ರಿಲೇಶನ್ಶಿಪ್ಸ್ ಇದೆ. ಓಕೆ, ಯಾವ ಮಟ್ಟಿಗೆ ಅಂದ್ರೆ ಒಂದ್ಸತೆ ಜಸ್ಟ್ ಆ ಕಡೆ ಬರ್ತಾ ಇದೀವಿ ಅಂತ ಅವರ ನೇವಲ್ ಶಿಪ್ ಅನ್ನ ಪಾರ್ಕ್ ಮಾಡಿದ್ರು, ಯಾರ್ದು ಚೈನೀಸ್ ನೇವಲ್ ಶಿಪ್ ಅನ್ನ. ಸೊ ನೌ ಇಟ್ ಈಸ್ ಅಟ್ ಕೊಲಂಬಾ ಪೋರ್ಟ್. ದೆನ್ ಇಂಡಿಯಾ ಮತ್ತು ಶ್ರೀಲಂಕಾ ಒಂದು ಫೆರ್ರಿ ಸರ್ವಿಸಸ್ ಅನ್ನ ಪ್ಲಾನ್ ಮಾಡಿದ್ದಾರೆ. ತಮಿಳುನಾಡು ಇಂದ ನಾಗಪಟ್ಟಣಂ ಇಂದ ಕಾಂಕೇಸಂತುರಾಯ್ ಅಂತ. ಸೊ ಶ್ರೀಲಂಕಾ ಇನ್ನ ಕಾಂಕೇಸಂತುರಾಯ್ ವರೆಗೂ ಇದಷ್ಟು ರಿಲೇಷನ್ಸ್ ಇಂಡಿಯಾ ಶ್ರೀಲಂಕಾ ಮಧ್ಯೆ ಈ ವರ್ಷದ್ದು. ದೆನ್ ಇಂಡಿಯಾ ಅಫ್ಘಾನಿಸ್ತಾನ್ ರಿಲೇಷನ್ಸ್ ಅಲ್ಲಿ ಈ ವರ್ಷ ನಿಮ್ಗೆ ಗೊತ್ತೇ ಇದೆ, 2021 ತಾಲಿಬಾನು ಓವರ್ ಥ್ರೋ ಮಾಡಿತು. 20 ವರ್ಷಗಳ ಏನು 2001 ನಿಂದ 2021 ವರೆಗಿನ US ಬ್ಲಡ್ ಅಂಡ್ ಡಾಲರ್ಸ್ ಇನ್ವೆಸ್ಟ್ಮೆಂಟ್ ಓವರ್ ಥ್ರೋ ಆಗಿ ಫಾಲೋಯಿಂಗ್ ದ US ವಿಡ್ರಾವಲ್ ಒಂದೇ ಸ್ಟ್ರೋಕಿನಲ್ಲಿ ಮಿಲಿಟರಿ ಕೂಪಲ್ಲಿ ವಾಪಸ್ ಬಂದಿದೆ ತಾಲಿಬಾನು. ಕರೆಂಟ್ಲಿ ದೇರ್ ಇಸ್ ನೋ ಡೆಮೋಕ್ರಸಿ. ಸೊ ಅವರ್ ರಿಲೇಷನ್ಸ್ ವಿತ್ ಪಾಕಿಸ್ತಾನ್ ಆರ್ ಥ್ರೂ ಇರಾನ್ ಚಾಬಹಾರ್ ಪೋರ್ಟ್ ಅಂತ. ಸೊ ಚಾಬಹಾರ್ ಪೋರ್ಟಿನಲ್ಲಿ ಫಸ್ಟ್ ಮೀಟಿಂಗ್ ವರ್ಕಿಂಗ್ ಗ್ರೂಪಿನ ಫಸ್ಟ್ ಮೀಟಿಂಗು ಮುಂಬೈನಲ್ಲಿ ನಡೆದಿರುವಂತದ್ದು. 2016 ಸೈನ್ ಆಗಿರುವಂತಹ ಇರಾನು ಅಫ್ಘಾನಿಸ್ತಾನು ಶಹೀದ್ ಬೆಹೆಸ್ತಿ ಟರ್ಮಿನಲ್ ಅಟ್ ಚಾಬಹಾರ್. ಯಾಕೆ ಅಂತ ಕೇಳಿದರೆ, ಗ್ವಾದಾರ್ ಅಂತ ಪೋರ್ಟ್ ಏನಿದೆ ಅದು CPAC ಅಲ್ಲಿ ಬಂದು ಎಂಡ್ ಆಗತ್ತೆ ಅಂದ್ರೆ ಚಾಬಹಾರ್ ಅಂತ ಅದ್ರ ಸ್ವಲ್ಪ ದೂರದಲ್ಲಿ ಇರಾನಿನಲ್ಲಿ ನಮ್ಮ ಪೋರ್ಟ್ ಇರಬೇಕು ಅಂತ. ಓಕೆ, ಸೊ ಚಾಬಹಾರ್ ಅನ್ನುವ ಪೋರ್ಟು ಇಂಡಿಯಾ ಮತ್ತು ಇರಾನಿನ ರಿಲೇಶನ್ಶಿಪ್ ನಮ್ಮ ಎಂಟ್ರಿ ಯುರೇಷಿಯಾಗೆ ಕೊಡಬೇಕು ಅಂತ. ಸೊ ಅಫ್ಘಾನಿಸ್ತಾನ ಸಾರ್ಕಿನ ಮೆಂಬರು 2005 ಸಾರ್ಕಿನ ಮೆಂಬರ್ ಆಗಿರುತ್ತೆ. ಓಕೆ, ನಾವು ಅಫ್ಘಾನಿಸ್ತಾನಿನ ಮಿಲಿಟರಿ ಟ್ರೈನಿಂಗ್ ಅಲ್ಲಿ ಹೆಲ್ಪ್ ಮಾಡಿದೀವಿ, ಅವರಿಗೆ ಒಂದು ಪಾರ್ಲಿಮೆಂಟ್ ಬಿಲ್ಡಿಂಗ್ ಅನ್ನ ಕಟ್ಟಿಕೊಟ್ಟಿದ್ದೀವಿ, ಅವರ ಸೋಶಿಯೋ ಎಕನಾಮಿಕ್ ಕಂಡೀಷನ್ ಅನ್ನ ಇಂಪ್ರೂವ್ ಮಾಡೋದಕ್ಕೆ ಬಹಳಷ್ಟು ಸಹಾಯ ಮಾಡಿದೀವಿ. ವೆನ್ US was in Afghanistan to help them overcome their affinity towards Taliban and all of that period. Now slowly relations are
ಚೇಂಜಿಂಗ್. ಸೊ ಇದರೊಂದಿಗೆ ಭಾರತ ಮತ್ತು ಅದರ 9 ನೆರೆಹೊರೆಯರ ಕ್ಲಾಸ್ ಅನ್ನ ಮುಗಿಸಿದ್ದೇವೆ. ಮುಂದಿನ ಕ್ಲಾಸ್ ಅಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ. ಧನ್ಯವಾದ.